ಹೆಲೋ ಫ್ರೆಂಡ್ಸ್, ಅರುಣಾ IAS ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ. ಇವತ್ತು 7ರಿಂದ 8 ಪ್ರಮುಖ ಟಾಪಿಕ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆ 7ರಿಂದ 8 ಪ್ರಮುಖ ಟಾಪಿಕ್ಗಳನ್ನು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಹೇಗೆ ಕ್ವೆಶನ್ಸ್ ಬರಬಹುದು ಮತ್ತು ಈ ರೀತಿಯಾಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ನೀವು ಹೇಗೆ ಫೋಕಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್, ಏಷ್ಯನ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಫಾರ್ ಪೀಸ್ ಇದು ಒಂದು ಸಂಸ್ಥೆ, ಆಯಿತಾ. ಈ ಒಂದು ಸಂಸ್ಥೆಯ ಒಂದು ಮೀಟಿಂಗ್ ಏನಿದೆ, ಜನರಲ್ ಅಸೆಂಬ್ಲಿ ಏನಿದೆ, ಅದು ಭಾರತದಲ್ಲಿ ನಡೀತು ಇತ್ತೀಚೆಗೆ, ಆಯಿತಾ, 17 ಜನವರಿಗೆ. ಸೊ ಈ ಒಂದು ಸಂಸ್ಥೆಯ ಈ ಒಂದು ಅಸೆಂಬ್ಲಿ ಮೀಟಿಂಗು ಭಾರತದಲ್ಲಿ ನಡೆದಿದ್ದರಿಂದ ಈ ಒಂದು ಸಂಸ್ಥೆ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಇದು ಆರ್ಟ್ ಆ್ಯಂಡ್ ಕಲ್ಚರಲ್ ಪರ್ಸ್ಪೆಕ್ಟಿವಲ್ಲೂ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂತಂದರೆ ಬುದ್ಧಿಸಮ್ ರಿಲೇಟೆಡ್ ಕ್ವೆಶನ್ಸ್ ಆಗಿರಬಹುದು, ಜೈನಿಸಮ್ ರಿಲೇಟೆಡ್ ಕ್ವೆಶನ್ಸ್ ಆಗಿರಬಹುದು. ದೀಸ್ ಆರ್ ಒನ್ ಆಫ್ ದಿ ಫೇವ್ರೆಟ್ ಟಾಪಿಕ್ಸ್ ಆಫ್ UPSC ಅಲ್ವಾ. ಪ್ರತಿ ಸರಿ ಕ್ವೆಶನ್ಸ್ ಬಂದರೂ ಸಹ ಹೊಸದಾಗಿನೇ ಬರುತ್ತೆ. ಸೊ ಆದ್ದರಿಂದ ಆರ್ಟ್ ಆ್ಯಂಡ್ ಕಲ್ಚರ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಕ್ವೆಶನ್ ಕೇಳುವಂತಹ ಸಾಧ್ಯತೆ ಹೆಚ್ಚು. ಅದೇ ರೀತಿಯಾಗಿ ನಮಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸಲ್ಲಿ ಇದು ನಮ್ಮ IRನ ಭಾಗ, ಆಯಿತಾ. ಇದು ಒಂದು ಗ್ಲೋಬಲ್ ರೀಜನಲ್ ಆರ್ಗನೈಸೇಷನ್, ಆಯಿತಾ. ಇದರಲ್ಲಿ ಹಲವು ದೇಶಗಳು ಇದರಲ್ಲಿ ಸದಸ್ಯತ್ವವನ್ನು ಹೊಂದಿವೆ. ಸೊ ಆದ್ದರಿಂದ ಅದನ್ನು ಈ ಒಂದು IR ಪರ್ಸ್ಪೆಕ್ಟಿವಲ್ಲೂ ಸಹ ಕೇಳಬಹುದು. ಆದ್ದರಿಂದ ಸ್ವಲ್ಪ ಫೋಕಸ್ ಕೊಟ್ಟು ಈ ಒಂದು ಟಾಪಿಕನ್ನು ನೋಡೋಣ. ಏನಾಯಿತು ಅಂತಂತಂದರೆ, ಇತ್ತೀಚೆಗೆ ಏಷ್ಯನ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಫಾರ್ ಪೀಸ್ ಈ ಒಂದು ಸಂಸ್ಥೆಯ 12ನೇ ಜನರಲ್ ಅಸೆಂಬ್ಲಿ ಭಾರತದ ನವದೆಹಲಿಯಲ್ಲಿ ನಡೀತು. ಎಲ್ಲಿ ನಡೀತು? ಭಾರತದ ನವದೆಹಲಿಯಲ್ಲಿ. ಆಯ್ತಪ್ಪ, ಈ ಒಂದು ಕಾನ್ಫರೆನ್ಸಿನ ಆಬ್ಜೆಕ್ಟಿವ್ಸ್ ಏನು, ಪ್ರಮುಖವಾಗಿ ಈ ಒಂದು ಕಾನ್ಫರೆನ್ಸ್ನಿಂದ ಅಥವಾ ಈ ಒಂದು ಮೀಟಿಂಗ್ನಿಂದ ಹೊರಬಂದಿರತಕ್ಕಂಥ ಅಂಶಗಳೇನು ಅಂತಂತಂದರೆ, ಬುದ್ಧಿಸ್ಟ್ ವಾಯ್ಸ್ ಆಫ್ ದಿ ಗ್ಲೋಬಲ್ ಸೌತ್. ನೋಡಿ, ಏನು ಬುದ್ಧಿಸ್ಟ್ ವಾಯ್ಸ್ ಆಫ್ ದಿ ಗ್ಲೋಬಲ್ ಸೌತ್ ಅಂತಂದರೆ, ಈಗ ಗ್ಲೋಬಲ್ ಸೌತ್ ಅಂತಕ್ಕಂತಹ ಒಂದು ಅಂಶ ಏನಿದೆ ಅಂತಂದರೆ, ಈಗ ಪ್ರಪಂಚದಲ್ಲಿ ದಕ್ಷಿಣಕ್ಕಿರುವಂತಹ ದೇಶಗಳು, ಈ ದಕ್ಷಿಣಕ್ಕಿರುವಂತಹ ಈ ದೇಶಗಳ ಡೆವಲಪ್ಮೆಂಟ್ ಅಷ್ಟು ಆಗಿಲ್ಲ. ಸೊ ಇವಾಗೇನು ನಾವು ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆಗಿರಬಹುದು, ಈ ರೀತಿಯಾಗಿ ಡೆವಲಪ್ಡ್ ಎಕಾನಮೀಸ್, ಎಮರ್ಜಿಂಗ್ ಎಕಾನಮೀಸ್ ಅಂತೆಲ್ಲ ನಾವು ಡಿಫ್ರೆನ್ಸಿಯೇಟ್ ಮಾಡ್ತೀವಲ್ವಾ. ಅದೇ ರೀತಿ ಇಲ್ಲಿ ಗ್ಲೋಬಲ್ ಸೌತ್ ಮತ್ತು ಗ್ಲೋಬಲ್ ನಾರ್ತ್. ಗ್ಲೋಬಲ್ ಸೌತ್ ಅಂತಂದ್ರೇನು, ಬಹುಶಃ ಇಂಡಿಯಾ ಬರುತ್ತೆ, ಅದೇ ರೀತಿಯಾಗಿ ಆಫ್ರಿಕಾ ದೇಶಗಳು ಬರ್ತದೆ, ಆಯಿತಾ. ಆಫ್ರಿಕಾದ ದೇಶಗಳು ಬರ್ತವೆ, ಇಂಡಿಯಾ ಬರುತ್ತೆ, ಮತ್ತು ಸೌತ್ ಅಮೇರಿಕಾದ ಬ್ರಾಝೀಲ್ನಂತಹ ದೇಶಗಳು ಸಹ ಇಲ್ಲಿ ಬರ್ತವೆ. ಸೌತ್ ಅಮೇರಿಕಾದ ಕೆಲವೊಂದು ದೇಶಗಳು ಸಹ ಇಲ್ಲಿ ಬರ್ತವೆ. ಇವುಗಳನ್ನು ನಾವು ಗ್ಲೋಬಲ್ ಸೌತ್ ಅಂತ ಕರಿತೀವಿ. ಈ ಗ್ಲೋಬಲ್ ಸೌತಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತಕ್ಕಂತಹದ್ದು ಭಾರತ ಮಾಡ್ತಿರ್ತಕ್ಕಂಥ ಇತ್ತೀಚಿನ ಪ್ರಮುಖ ಕೆಲಸಗಳಲ್ಲಿ ಒಂದು. ಅಂದರೆ ಗ್ಲೋಬಲ್ ಸೌತಿಗೆ ಧ್ವನಿಯಾಗಿ ನಿಲ್ತಾ ಇದೆ ಭಾರತ. ಫಾರ್ ಎಕ್ಸಾಂಪಲ್, ಯಾವಾಗ G20ಯಲ್ಲಿ ಗ್ಲೋಬಲ್ ಸೌತ್ ಅನ್ನು ಭಾರತ ಪ್ರತಿನಿಧಿಸಿತು, ಹೌದಲ್ವಾ. ಸೊ ಈ ಒಂದು G20ಯಲ್ಲೂ ಸಹ ಭಾರತ ಗ್ಲೋಬಲ್ ಸೌತನ್ನು ಪ್ರತಿನಿಧಿಸಿತ್ತು. ಅದೇ ಒಂದು ಅಂಶವನ್ನು ಮುಂದುವರಿಸ್ಕೊಂಡು ಭಾರತ ಈ ಬುದ್ಧಿಸಮ್ಮಿನ ಗ್ಲೋಬಲ್ ಸೌತಿನ ವಾಯ್ಸ್ ಆಗಿಯೂ ಸಹ ಮುಂದುವರೆದಿದೆ, ಆಯಿತಾ. ಮತ್ತು ಇನ್ನೊಂದು ಏನು ಅಂತಂದರೆ, ಇಂಡಿಯಾಸ್ ಕಮಿಟ್ಮೆಂಟ್ ಟು ಬುದ್ಧಾಸ್ ಲೀಗೆಸಿ ಏನು. ಫಾರ್ ಎಕ್ಸಾಂಪಲ್ಲು, ಇಂಡಿಯಾ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಸರ್ಕ್ಯೂಟ್ ಅಂತ ಇದೆ, ಹೌದಾ. ಭಾರತದಲ್ಲಿ ವಿವಿಧವಾಗಿರ್ತಕ್ಕಂಥ ಅನೇಕ ಟೂರಿಸಂ ಸರ್ಕ್ಯೂಟ್ಸ್ ಇದ್ದಾವೆ ಅಲ್ವಾ. ಅದ್ರ ಬಗ್ಗೆ ಸ್ವಲ್ಪ ನೀವು ಓದಬೇಕು. ಈ ಟೂರಿಸಂ ಸರ್ಕ್ಯೂಟ್ಸಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಸರ್ಕ್ಯೂಟ್ ಸಹ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಈ ರೀತಿ ನಾವು ಭಾರತದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತಂತಂದರೆ, ಬುದ್ಧನ ಟೀಚಿಂಗ್ ಆಗಿರಬಹುದು, ಬುದ್ಧನ ಟೀಚಿಂಗ್ಗಳಾಗಿರಬಹುದು, ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳಾಗಿರಬಹುದು, ಪ್ರತಿಯೊಂದನ್ನು ಸಹ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ ಅಲ್ವಾ. ಸೊ ಈ ಪ್ರಮೋಷನ್ನಲ್ಲಿ ನಾವು ಭಾರತ ಈ ಪ್ರಮೋಷನನ್ನು ಮುಂದುವರಿಸ್ತಾ ಇದ್ದೇವೆ ಅಂತಕ್ಕಂತಹದ್ದನ್ನು ನಾವು ಈ 12ನೇ ಜನರಲ್ ಅಸೆಂಬ್ಲಿಯಲ್ಲಿ ಹೇಳಿದ್ದೇವೆ, ಸರಿನಲ್ಲ. ಇದು ನೋಡಿ, ಪ್ರಮುಖವಾಗಿ ಇವೆರಡು ಅಂಶಗಳು ನಾವು 12ನೇ ಜನರಲ್ ಅಸೆಂಬ್ಲಿಯಲ್ಲಿ ಗಮನಿಸಬಹುದಾದಂಥ ಪ್ರಮುಖ ಅಂಶಗಳು. ಸರಿ, ಹಾಗಿದ್ರೆ ಏಷ್ಯನ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಫಾರ್ ಪೀಸ್ ಇದು ಈ ಸಂಸ್ಥೆಯ ಬಗ್ಗೆ ಏನೇನು ನಮ್ಗೆ ಗೊತ್ತಿದೆ ನೋಡಿ. ಏನಾಗುತ್ತೆ ಗೊತ್ತಾ, ಯೂಶಲಿ
ಪ್ರಿಲಿಮ್ಸಲ್ಲಿ ಸಂಸ್ಥೆಗಳ ಕುರಿತಾಗಿ 2 ಟೈಪ್ ಆಫ್ ಕ್ವೆಶನ್ಸ್ ಬರ್ತದೆ. ಫಸ್ಟ್ ಟೈಪ್ ಆಫ್ ಕ್ವೆಶನ್ಸ್ ಏನು ಅಂತಂತಂದರೆ ಆ ಸಂಸ್ಥೆಯ ಹೆಸರೇ ಕೇಳಿರಂಗಿಲ್ಲ, ಆಯಿತಾ. ನೇಮ್ ಟೋಟಲಿ ಅನ್ನೋನ್ ಇರುತ್ತೆ. ಯಾಕೆ? ಯಾವಾಗೋ ಒಂದ್ಸರಿ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ, ನಮಗೆಲ್ಲ ನ್ಯೂಸ್ ಪೇಪರ್ ಓದುವ ಹವ್ಯಾಸ ಬಹಳ ಕಡಿಮೆ, ಆದ್ದರಿಂದ ಏನಾಗ್ಬಿಡ್ತದೆ, ಅದು ಟಾಪಿಕ್ ಮಿಸ್ ಆಗಿಬಿಡ್ತದೆ, ಆಯಿತಾ. ಅನೇಕ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತವೆ ಅಂತಂತಂದರೆ ಕೆಲವೊಂದು ಸರಿ ಅವುಗಳನ್ನು ಕವರ್ ಮಾಡೋದೇ ಇಲ್ಲ. ಅಥವಾ ಏನು ಮಾಡ್ತಾರೆ ಅಂತಂತಂದರೆ ಗೊತ್ತಿರುವ ಸಂಸ್ಥೆ, ಆಯಿತಾ, ನೋನ್ ಸಂಸ್ಥೆಗಳಿಂದ ಏನು ಮಾಡ್ತಾರೆ ಅಂತಂತಂದರೆ ವೆರಿ ಬೇಸಿಕ್ ಯೆಟ್ ನೆಗ್ಲೆಕ್ಟೆಡ್ ಟಾಪಿಕ್ಗಳನ್ನು ಆಯಿತಾ, ತುಂಬ ಸುಲಭ ಸರಳವಾಗಿರ್ತಕ್ಕಂಥ ಬಟ್ ಆದರೆ ಏನು ಯಾರು ಗಮನ ವಹಿಸಿರುವುದಿಲ್ಲ ಅಷ್ಟಾಗಿ ಅಂತಹ ಕೆಲವೊಂದು ಅಂಶಗಳನ್ನು ತೆಗೆದು ಕೇಳಿಬಿಡ್ತಾರೆ. ಸೊ ಆದ್ದರಿಂದ ಯಾವಾಗಲೂ ಆಗಲಿ ಯಾವುದೇ ಒಂದು ಟಾಪಿಕ್ ಚಿಕ್ಕ ಪುಟ್ಟದಾಗಿರಲಿ ದೊಡ್ಡದೇ ಆಗಿರಲಿ ಬಂದಿದೆ ಅಂತಂತಂದರೆ ನ್ಯೂಸಲ್ಲಿದೆ ಅಂತಂತಂದರೆ ಅದನ್ನು ಟೋಟಲಿ ಗಮನ ಹರಿಸಿ ಓದಬೇಕು ನೀವು, ಓಕೆನಾ. ಸೊ ಏಷ್ಯನ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಫಾರ್ ಪೀಸ್ ಏನಿದೆ ಇದು 1970ರಲ್ಲಿ ಉಲಾನ್ ಬಾತರ್ ಮಂಗೋಲಿಯಾ ಇಲ್ಲಿ ಒಂದು ವಾಲಂಟರಿ ಮೂವ್ಮೆಂಟ್ ಆಗಿ ಪ್ರಾರಂಭವಾಯಿತು, ಆಯಿತಾ. ನೋಡಿ, ಇದು ಯಾವುದೇ ದೇಶ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಆ ರೀತಿ ಅಲ್ಲ, ಆಯಿತಾ. ಬುದ್ಧಿಸ್ಟ್ ಜನತೆ ಏನಿದೆ ಅಲ್ಲಿ ಒಂದು ವಾಲಂಟರಿ ಮೂವ್ಮೆಂಟ್ ಆಗಿ ಉಲಾನ್ ಬಾತರ ಮಂಗೋಲಿಯಾದಲ್ಲಿ ಪ್ರಾರಂಭಿಸಿದ್ದು 1970ರಲ್ಲಿ. ಆದರೆ ಇದು ನಂತರ ಆಮೇಲೆ ಕೆಲವೊಂದು ಸಮಯಗಳ ನಂತರ ಬುದ್ಧಿಸ್ಟ್ ಡಿಗ್ನಿಟರೀಸ್ ಯಾರ್ಯಾರು ಬುದ್ಧಿಸಮ್ನ ಲೀಡರ್ ಇರ್ತಕ್ಕಂಥ ಅನೇಕ ಕಂಟ್ರಿಗಳು ಅನೇಕ ದೇಶಗಳು ಮುಂದುವರೆದು ಬಂದು ಈ ಒಂದು ಸಂಸ್ಥೆಯನ್ನು ಸೇರ್ತವೆ. ಯಾರ್ಯಾರು ನೋಡಿ, ಭಾರತ ಆಗಿರಬಹುದು, ಮಂಗೋಲಿಯಾ ಆಗಿರಬಹುದು, ಜಪಾನ್, ಮಲೇಷ್ಯಾ, ನೇಪಾಳ್, ಅವಾಗಿನ USSR ಮತ್ತು ವಿಯೆಟ್ನಾಂ, ಶ್ರೀಲಂಕಾ, ಸೌತ್ ಆ್ಯಂಡ್ ನಾರ್ತ್ ಕೊರಿಯಾ ಇವೆಲ್ಲ ಸೇರ್ತದೆ, ಆಯಿತಾ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂತಂದರೆ ನೋಡಿ, ಗಂದಾನ್ ತೆನ್ ಚೆನ್ಲಿಂಗ್ ಮೊನೆಸ್ಟ್ರಿ, ಆಯಿತಾ. ಗಂದಾನ್ ತೆನ್ ಚೆನ್ಲಿಂಗ್ ಮೊನೆಸ್ಟ್ರಿ ಎಲ್ಲಿ ಈ ಒಂದು ಮಾನೆಸ್ಟ್ರಿ ಎಲ್ಲಿ ಬರುತ್ತೆ ಅಂತಂದರೆ ಇದೆ ಉಲಾನ್ ಬಾತಾರ್ ಮಂಗೋಲಿಯಾದಲ್ಲೇ ಬರುವಂತಹದ್ದು. ಇಲ್ಲಿ ಅದರ ಹೆಡ್ ಕ್ವಾರ್ಟರ್ ಇದೆ. ಸರಿ, ಈ ಒಂದು ಸಂಸ್ಥೆಯ ಪ್ರಮುಖ ಆಬ್ಜೆಕ್ಟಿವ್ಸ್ ಏನು, ಆಯಿತಾ, ಗುರಿಗಳೇನು, ಆಯಿತಾ, ಅದನ್ನು ನೋಡಬೇಕು ಅಂತಂದರೆ ನೋಡಿ, ಪ್ರತಿಯೊಂದು ಬೌದ್ಧರ ಒಂದು ಏನು ಅಂಶಗಳೇನಿವೆ, ಆಯಿತಾ, ಈ ಬೌದ್ಧ ಧರ್ಮದ ಅಂಶಗಳೇನಿವೆ, ಫಾರ್ ಎಕ್ಸಾಂಪಲ್ ಯೂನಿವರ್ಸಲ್ ಪೀಸ್ ಆಗಿರಬಹುದು, ಹಾರ್ಮನಿ ಆಗಿರಬಹುದು, ಕೋಆಪರೇಷನ್ ಆಗಿರಬಹುದು, ಇವೆಲ್ಲವನ್ನು ಏಷ್ಯಾದಲ್ಲಿ ಮುಂದುವರಿಸುವಂತಹದ್ದು ಅಥವಾ ಇವುಗಳನ್ನು ಪ್ರಮುಖವಾಗಿ ಹರಡುವಂತಹದ್ದು, ಇವುಗಳನ್ನು ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹದ್ದು. ಅಂದರೆ ಏನು, ಪ್ರಮುಖವಾಗಿ ಬೌದ್ಧ ಧರ್ಮದ ಪ್ರಮುಖ ಮುಖ್ಯಾಂಶಗಳನ್ನು ಇವರು ತಿಳಿಸುವಂಥ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೋಡಿ, ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗಳು, ಆಯಿತಾ, ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಗಳಾಗಿರಬಹುದು, ಅದೇ ರೀತಿ ನ್ಯಾಯ ಮತ್ತು ಘನತೆ ಗೌರವಗಳನ್ನು ಜನರಿಗೆ ಸಿಗುವಂತೆ ಮಾಡುವಂತಹದ್ದು ಸಹ ಈ ಒಂದು ಸಂಸ್ಥೆಯ ಉದ್ದೇಶ. ನೋಡಿ, ಇದು ಯೂಶಲಿ ಏನಾಗ್ಬಿಡುತ್ತೆ ಗೊತ್ತಾ, ಇದು ನಾವು ಗಮನದಲ್ಲಿ ಇಟ್ಕೊಳ್ಳಲ್ಲ. ಏಷ್ಯನ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಂತಂತಂದರೆ ಇದ್ರಾಗ ಇಕಾನಮಿ, ಸೊಸೈಟಿ ಹೆಂಗೆ ಬರುತ್ತೆ, ಜಸ್ಟಿಸ್ ಮತ್ತು ಹ್ಯೂಮನ್ ಡಿಗ್ನಿಟಿ ಒಂದು ಸೈಡಿಗೆ ಗೆಸ್ ಮಾಡಬಹುದು, ಇಕಾನಮಿಕ್ ಸೋಷಿಯಲ್ ಅಡ್ವಾನ್ಸ್ಮೆಂಟ್ ನಾವು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂತಹ ಟೈಮಲ್ಲಿ ನಮಗೆ UPSC ಟ್ರ್ಯಾಪ್ ಮಾಡುವಂತಹ ಸಾಧ್ಯತೆ ಹೆಚ್ಚು. ಆದ್ದರಿಂದ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಇದರ ಒಂದು ಇನ್ನೊಂದು ಪ್ರಮುಖ ಉದ್ದೇಶ ಏನು ಅಂತಂದರೆ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಮತ್ತು ನ್ಯಾಯ ಮತ್ತು ಮನುಷ್ಯನ ಘನತೆ ಗೌರವವನ್ನು ಕಾಪಾಡುವಂತಹದ್ದು. ಜೊತೆಗೆ ಇನ್ನೊಂದು ನೋಡಿ, ಬುದ್ಧಿಸ್ಟ್ ಸಂಸ್ಕೃತಿಯನ್ನು, ಅವರ ಒಂದು ಟ್ರೆಡಿಷನ್ಸ್ ಮತ್ತು ಹೆರಿಟೇಜನ್ನು, ಆಯಿತಾ, ಬುದ್ಧಿಸ್ಟ್ ಸಂಸ್ಕೃತಿಯನ್ನು, ಅವರ ಒಂದು ಪ್ರಾಕ್ಟೀಸಸನ್ನು ಮುಂದುವರಿಸಿ ಬೆಳೆಸುವಂತಹದ್ದು ಸಹ ಈ ಒಂದು ಕಾನ್ಫರೆನ್ಸ್ ಫಾರ್ ಪೀಸಿನ ಪ್ರಮುಖ ಒಂದು ಉದ್ದೇಶವಾಗಿದೆ, ಆಯ್ತಲ್ವಾ. ಸೊ ಇದ್ರ ರಿಲೇಟೆಡ್ ಆಗಿ ಏನಾದರೂ ಬೈ ಚಾನ್ಸ್ ಆಗಿ ಏನಾದರೂ ಕ್ವೆಶನ್ ಬಂದರೆ ನಾವು ಬರೀಬೇಕು ಅಲ್ವಾ. ಸೊ ಇದನ್ನ ಹೇಗಿದು ಆರ್ಟ್ ಆ್ಯಂಡ್ ಕಲ್ಚರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಬುದ್ಧಿಸ್ಟ್ ಕಾನ್ಫರೆನ್ಸ್ ಅಂತ ಬಂದ ತಕ್ಷಣ ನಾವು ಏನ್ಷಂಟ್ ಇಂಡಿಯಾಗೆ ಹೋಗಬೇಕು. ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ 4 ಪ್ರಮುಖ ಬುದ್ಧಿಸ್ಟ್ ಕೌನ್ಸಿಲ್ಗಳು ಆಗಿದಾವಲ್ವಾ, ಅವುಗಳನ್ನು ಕ್ವಿಕ್ಕಾಗಿ ಇದ್ರ ಜೊತೆಗೆ ರಿವೈಸ್ ಮಾಡಬೇಕು. ಸೊ ನೋಡಿ, ಕರೆಂಟ್ಸ್ ಮತ್ತು ಸ್ಟ್ಯಾಟಿಕ್ಸನ್ನು ಈ ರೀತಿ ರಿವೈಸ್ ಮಾಡೋದ್ರಿಂದ ಸ್ಟ್ಯಾಟಿಕ್ಕನ್ನು ಮತ್ತೆ ಸೆಪರೇಟಾಗಿ ರಿವೈಸ್ ಮಾಡುವಾಗ ಎಫರ್ಟ್ಗಳು ಕಡಿಮೆ ತೆಗೆದುಕೊಳ್ಳುತ್ತವೆ ಈ ರೀತಿಯಾಗಿ ರಿವೈಸ್ ಮಾಡಿದರೆ. ಇಲ್ಲ ಅಂತಂತಂದರೆ, ಲಿಂಕ್ ಮಾಡ್ಕೊಂಡು ಓದಲಿಲ್ಲ ಅಂತಂದರೆ ಪ್ರತಿಯೊಂದನ್ನು ಪ್ರತಿ ಬಾರಿನೂ ಓದಬೇಕು ಅಂತಂದರೆ ತುಂಬ ಬರ್ಡನ್ ಆಗ್ತದೆ. ಆದ್ದರಿಂದ ಯಾವ್ಯಾವುದಾದ್ರೂ ಟಾಪಿಕ್ ತೊಗೊಂಡಾಗ
ಅದಕ್ಕೇನೋ ಒಂದು ಲಿಂಕ್ಡ್ ಇದೆ ಅಂತಂದರೆ ಅದನ್ನು ದಯವಿಟ್ಟು ನೀವು ಲಿಂಕ್ ಮಾಡಿಕೊಂಡು ಅದನ್ನು ಅವತ್ತೇ ನೀಟಾಗಿ ಓದ್ಕೊಂಡು ರಿವೈಸ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಬುದ್ಧಿಸ್ಟ್ ಕೌನ್ಸಿಲ್ಗಳನ್ನು ನಾವಿವಾಗ ಕ್ವಿಕ್ಕಾಗಿ ನೋಡ್ಬಿಡೋಣ. ಮೊದಲನೇ ಬುದ್ಧಿಸ್ಟ್ ಕೌನ್ಸಿಲ್ ಎಲ್ಲಿ ನಡೀತು ಅಂತಂದರೆ ರಾಜಗೃಹದಲ್ಲಿ ನಡೀತು. ಯಾವಾಗ? 483ನೇ ಇಸ್ವಿ, ಬಟ್ ಏನು ಬಿಫೋರ್ ಕ್ರಿಸ್ತ. ಆಯಿತಾ? ನೋಡಿ, ಕ್ರಿಸ್ತಪೂರ್ವ 483ರಲ್ಲಿ ನಡೀತು. ಎಲ್ಲಿ? ರಾಜಗೃಹದಲ್ಲಿ. ಆಯಿತಾ? ಈ ಒಂದು ಕೌನ್ಸಿಲನ್ನು ನಡೆಸುವಂಥ ರಾಯಭಾರಿಯನ್ನು ಹೊಂದಿದ್ದವ್ರು ಯಾರು ಅಂತಂತಂದರೆ ಅಜಾತಶತ್ರು. ಆಯ್ತಲ್ವಾ? ನಿಮಗೆ ಗೊತ್ತಲ್ವಾ, ಅಜಾತಶತ್ರು, ಬಿಂಬಿಸಾರ ಮತ್ತು ಇವರೆಲ್ಲ ಕಾಂಟೆಂಪ್ರರೀಸ್ ಅಲ್ವಾ? ಸೊ ಅಜಾತಶತ್ರು ಮೊದಲನೇ ಬುದ್ಧಿಸ್ಟ್ ಕೌನ್ಸಿಲು ರಾಜಗೃಹದಲ್ಲಿ, ಮತ್ತು ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತಂದರೆ ಮಹಾಕಶ್ಯಪ ವಹಿಸಿದ್ರು. ಓಕೆನಾ? ಮಹಾಕಶ್ಯಪ. ಸರಿ, ಹಾಗಿದ್ರೆ ಎರಡನೇ ಬುದ್ಧಿಸ್ಟ್ ಕೌನ್ಸಿಲ್ ಎಲ್ಲಿ ನಡೀತು? ವೈಶಾಲಿಯಲ್ಲಿ ನಡೀತು. ಕಾಲಶೋಕ ಇದರ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಇದಕ್ಕೆ ಒಂದು ರಾಜ ಮನೆತನದ ಒಂದು ಸಹಾಯವನ್ನು ಯಾರು ನೀಡುವಂತಹದ್ದು? ಕಾಲಶೋಕ ನೀಡುವಂತಹದ್ದು. ಮತ್ತು ಈ ಒಂದು ಎರಡನೇ ಬುದ್ಧಿಸ್ಟ್ ಕೌನ್ಸಿಲಿನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಸಬ್ಬಕಾಮಿ. ಓಕೆನಾ? ಇದು 383 BC. ನೋಡಿ, ಎಕ್ಸಾಕ್ಟ್ಲಿ 100 ವರ್ಷಗಳ ನಂತರ. ಆಯಿತಾ? ಆಮೇಲೆ ಮೂರನೆಯ ಒಂದು ಬುದ್ಧಿಸ್ಟ್ ಕೌನ್ಸಿಲ್ ಏನಿದೆ ಅದು ಪಾಟಲಿಪುತ್ರದಲ್ಲಿ ಅಶೋಕನ ನೇತೃತ್ವದಲ್ಲಿ ನಡೆಯಿತು, ಮತ್ತು ಇದರ ಅಧ್ಯಕ್ಷತೆಯನ್ನು ಮೋಗಲಿಪುತ್ರ ಅಂತಕ್ಕಂತಹವರು ವಹಿಸ್ತಾರೆ. ಮತ್ತು ನೋಡಿ, ಇದು ಅಗೇನ್ 100ಕ್ಕಿಂತ ಹೆಚ್ಚು ವರ್ಷಗಳ ನಂತರ, ಅಂದರೆ 250 BC ನೆನ್ಪಿಟ್ಕೊಳ್ಬಹುದು ಈಸಿಯಾಗಿ ಅಲ್ವಾ? ಸೊ ಈ ಒಂದು ಕಾಲದಲ್ಲಿ ನಡೆಯಿತು. ನಾಲ್ಕನೆಯ ಒಂದು ಬುದ್ಧಿಸ್ಟ್ ಕೌನ್ಸಿಲ್ ಏನಿದೆ ಅದು ಕಾಶ್ಮೀರದಲ್ಲಿ, ಅದನ್ನು ಆವಾಗ ಕುಂಡಲವನ ಅಂತ ಕರೀತಾ ಇದ್ರು. ಈ ಕಾಶ್ಮೀರದಲ್ಲಿ ಕಾನಿಷ್ಕ, ಆಯ್ತಾ, ಕುಶಾನರ ರಾಜ ಕಾನಿಷ್ಕನ ನೇತೃತ್ವದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ 72ನೇ ಕ್ರಿಸ್ತ ಶಕ 72ನೇ ಇಸ್ವಿಯಲ್ಲಿ ನಡೀತು. ಆಯಿತಾ? ಸೊ ನೆನಪಲ್ಲಿಟ್ಕೊಳ್ಳಿ, ಮೊದಲನೇದು ರಾಜಗೃಹ, ಎರಡನೇದು ವೈಶಾಲಿ, ಮೂರನೇದು ಪಾಟಲಿಪುತ್ರ, ನಾಲ್ಕನೇದು ಕುಂಡಲವನ. ಆಯಿತಾ? ಮೊದಲನೇದು ಅಜಾತಶತ್ರುವಿನ ನೇತೃತ್ವದಲ್ಲಿ, ಎರಡನೇದು ಕಾಲಶೋಕ, ಮೂರನೇದು ಅಶೋಕ, ನಾಲ್ಕನೇದು ಕಾನಿಷ್ಕ. ಆಯಿತಾ? ನೆನಪಲ್ಲಿಟ್ಕೊಳಕ್ಕೆ ಟ್ರೈ ಮಾಡಿ. ಸರಿ ಅಲ್ವಾ? ಸೊ ಇದು ನಮ್ಮ ಏಷ್ಯನ್ ಬುದ್ಧಿಸ್ಟ್ ಕೌನ್ಸಿಲಿನ ಕುರಿತಾಗಿ, ಏಷ್ಯನ್ ಬುದ್ಧಿಸ್ಟ್ ಕೌನ್ಸಿಲ್ ಫಾರ್ ಪೀಸ್. ಹೌದಾ? ನೆಕ್ಸ್ಟು ನಮಗೆಲ್ಲ ಗೊತ್ತಿರುವ ರೀತಿ ಅಯೋಧ್ಯದಲ್ಲಿ ರಾಮ ಮಂದಿರದ ಒಂದು ಉದ್ಘಾಟನೆ ಆಯಿತು. ಇದನ್ನು ಪಾಪ್ಯುಲರ್ ಆಗಿ ನಾವು ಏನಂತ ಕರಿತೀವಿ? ರಾಮ್ಲಲ್ಲಾ ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಅಲ್ವಾ? ಸೊ ಪ್ರಾಣ ಪ್ರತಿಷ್ಠಾಪನೆಯ ಈ ಒಂದು ಕ್ರಿಯೆ ಏನಿದೆ ಅದು 22ನೇ ಜನವರಿಯಂದು ಜರುಗಿತು. ಕರೆಕ್ಟ್ ಅಲ್ವಾ? 22ನೇ ಜನವರಿ ದಿನ. ಸೊ ನಾವು ಇದ್ರ ಪೊಲಿಟಿಕಲ್ ಅಂಶಗಳನ್ನು ನಾವು ನೋಡೋದು ಬೇಕಾಗಿಲ್ಲ, ಬಿಕಾಸ್ ದಟ್ ಈಸ್ ಮೋಸ್ಟ್ಲಿ ಇರ್ರೆಲೆವೆಂಟ್ ಆಗಿಬಿಡ್ತದೆ UPSCಗೆ. ಬಟ್ ನೋಡಿ, ಟಾಪಿಕ್ಗಳು ಹೇಗೆ UPSC ಚೂಸ್ ಮಾಡುತ್ತೆ ಅಂತಂತಂದರೆ ತುಂಬ ರೆಲೆವೆಂಟ್ ಇರಬೇಕು. ನ್ಯೂಸಲ್ಲಿ ಕೆಲವೊಂದು ಸರಿ ತುಂಬ ಇರುತ್ತೆ ಅಂಥ ಕ್ವೆಶನ್ಸ್, ಅಂಥ ಟಾಪಿಕ್ಕಿನ ರಿಲೇಟೆಡ್ ಕ್ವೆಶನ್ಸು ತುಂಬ ಆಬ್ವಿಯಸ್ ಆಗಿ ಬರುತ್ತೆ. ಆಯಿತಾ? ಸೊ ಇವಾಗ ಅಯೋಧ್ಯೆ ರಾಮ ಮಂದಿರದ ಕುರಿತಾಗಿ ಏನು ಕ್ವೆಶನ್ ಬರಬಹುದು? ಯಾವ ವರ್ಷಗಳಲ್ಲಿ ದಂಗೆ ನಡೀತು ಅದೆಲ್ಲ ಬರುತ್ತಾ? ಇಲ್ಲ. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕಮ್ಯುನಲಿಸಮ್ ಕುರಿತಾಗಿ ಅಥವಾ ಎಕ್ಸ್ಟೆನ್ಸಿವ್ ರಿಲಿಜಿಯನ್ನಿನ ಕುರಿತಾಗಿ ಕಮ್ಯುನಲಿಸಮ್, ಆಯಿತಾ, ಧರ್ಮಗಳ ಕುರಿತಾಗಿ ಅಥವಾ ಧರ್ಮಾಂಧತೆಯ ಕುರಿತಾಗಿ ಕ್ವೆಶನ್ನು ಮೇನ್ಸಿನಲ್ಲಿ ಬರಬಹುದು. ಕರೆಕ್ಟ್ ಅಲ್ವಾ? ಬಟ್ ಅದರ ಪ್ರೊಬೇಬಿಲಿಟಿ ತುಂಬ ಕಡಿಮೆ. ಯಾಕಂತಂದರೆ ಯೂಶ್ವಲಿ ಗವರ್ನಮೆಂಟಿನ ಅಗೇನ್ಸ್ಟಲ್ಲಿ ಕ್ವೆಶನ್ಗಳು ಬರೋದು ಅಷ್ಟು ಕಡಿಮೆ, ಅಷ್ಟು ಸಾಧ್ಯತೆ ಇಲ್ಲ. ಆಯಿತಾ? ಬಟ್ ಪ್ರಿಲಿಮ್ಸಲ್ಲಿ ಏನು ಮಾಡಬಹುದು ಅಂತಂದರೆ, ಪ್ರಿಲಿಮ್ಸಲ್ಲಿ ಏನು ಮಾಡಿಬಿಡ್ತಾರೆ, ನಾವು ಆರ್ಕಿಟೆಕ್ಚರಲ್ ಸ್ಟೈಲ್ ಬಗ್ಗೆ ಕೇಳಬಹುದು. ಆಯಿತಾ? ಆರ್ಕಿಟೆಕ್ಚರಲ್ ಸ್ಟೈಲ್ ಬಗ್ಗೆ ಕೇಳಬಹುದು. ಇಲ್ಲ ಅಂತಂತಂದರೆ ಸ್ವಲ್ಪ ಡೆಪ್ತಿಗೆ ಹೋಗಿ ಸ್ಟ್ಯಾಟಿಕ್ ಪಾರ್ಟ್ ಅದರ ರಿಲೇಟೆಡ್ ಆಗಿ ಕೇಳಬಹುದು. ನೋಡಿ, ಶಂಕರಾಚಾರ್ಯ ಅವರ ಮೂರ್ತಿ ಒಂದು ಐಡಲ್ ಇನಾಗ್ರೇಟ್ ಮಾಡಿದಾಗ ಅದ್ರ ಶಂಕರಾಚಾರ್ಯರ ಬಗ್ಗೆ ಕ್ವೆಶನ್ ಬಂದಿತ್ತು, ಅವ್ರ ಐಡಲ್ ಬಗ್ಗೆ ಕ್ವೆಶನ್ ಬಂದಿರಲಿಲ್ಲ. ಸೊ ಈ ರೀತಿಯಾಗಿ ಬರುವಂಥ ಸಾಧ್ಯತೆಗಳಿವೆ. ಆದ್ದರಿಂದ ಸ್ವಲ್ಪ ಇದನ್ನು ಕ್ಲೀನಾಗಿ ನಾವು ನೋಡೋಣ. ಏನು ಆರ್ಟಿಸ್ಟಿಕ್ ಪರ್ಸ್ಪೆಕ್ಟಿವಲ್ಲಿ ಅಥವಾ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಣ. ಸರಿನಾ? ಸೊ ಪ್ರಿಲಿಮ್ಸಲ್ಲಿ ಆರ್ಕಿಟೆಕ್ಚರ್ಗೆ ಇದು ಇಂಪಾರ್ಟೆಂಟ್ ಆಗುವಂತಹ ಒಂದು ಅಂಶ. ಸೊ ನೋಡಿ, ಅಯೋಧ್ಯೆಯ ರಾಮ ಮಂದಿರದ ಕೆಲವೊಂದು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಇದು 3 ಅಂತಸ್ತಿನ ಒಂದು ದೇವಾಲಯವಾಗಿದೆ ಮತ್ತು ಪ್ರಮುಖವಾಗಿ ನಾಗರ
ಒಂದು ಶೈಲಿಯಲ್ಲಿ ಅಥವಾ ನಗರ ಶೈಲಿಯಲ್ಲಿ ಇರ್ತಕ್ಕಂತಹ ಒಂದು ಟೆಂಪಲ್. ಆಯಿತಾ, ಈ ಒಂದು ನಗರ ಶೈಲಿಯ ದೇವಾಲಯ ಏನಿದೆ ಇದನ್ನು ಕಟ್ಟಿರ್ತಕ್ಕಂತಹ ಕಲ್ಲುಗಳು ಯಾವುದು ಅಂತಂದರೆ ಪಿಂಕ್ ಸ್ಯಾಂಡ್ ಸ್ಟೋನ್. ಅಂದರೆ ಲಿಟ್ರಲಿ ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಆದರೆ ಗುಲಾಬಿ ಬಣ್ಣದ ಮರಳುಗಲ್ಲುಗಳು ಅಂತ ನಾವು ಹೇಳ್ಬೋದು. ಈ ಮರಳುಗಲ್ಲುಗಳನ್ನು ಎಲ್ಲಿಂದ ಎತ್ಕೊಂಡಿರೋದು ಅಥವಾ ಎಲ್ಲಿಂದ ಅವುಗಳನ್ನು ತೆಗೆದುಕೊಂಡಿರೋದು? ಮಿರ್ಜಾಪುರ ಮತ್ತು ಬಾಣಸಿ ಪಹಾರ್ಪುರ್, ರಾಜಸ್ಥಾನ. ನೋಡಿ, ಬನಸಿ ಪಹಾರ್ಪುರ್, ಈ ಎರಡೂ ಪ್ರದೇಶಗಳಿಂದ ಬಂದಿರತಕ್ಕಂತಹ ಮರಳುಗಲ್ಲುಗಳು, ಗುಲಾಬಿ ಮರಳುಗಲ್ಲುಗಳಿಂದ ಈ ಒಂದು ದೇವಾಲಯವನ್ನು ನಿರ್ಮಿಸಿರುವಂತಹದ್ದು. ಆಯಿತಾ, ನೋಡಿ ಇದರ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಸ್ವಲ್ಪವೂ ಸಹ ಕಬ್ಬಿಣವನ್ನು ಅವರು ಬಳಸಿಲ್ಲ. ಈ ಒಂದು ಆರ್ಕಿಟೆಕ್ಚರಲ್ ಮಾರ್ವಲ್ ಹೇಗಿದೆ ಅಂತಂದರೆ ಕಬ್ಬಿಣವನ್ನು ಬಳಸದೆ, ಆಯಿತಾ, ಸಾವಿರಾರು ವರ್ಷಗಳಷ್ಟು ನಿಲ್ಲುವಂತಹ ಒಂದು ಟೆಕ್ನಾಲಜಿಯನ್ನು ಬಳಸಿ ತಯಾರಿಸಿರ್ತಕ್ಕಂತಹ ಒಂದು ದೇವಾಲಯವಿದು. ಸರಿ ಅಲ್ವಾ? ಸೊ ಇವಾಗ ಇಲ್ಲಿ ನಾಗರ ಶೈಲಿ ಅಥವಾ ನಗರ ಶೈಲಿ ಬಂದಿರೋದ್ರಿಂದ ಅದರ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನೋಡೋಣ. ಸೊ ಈ ನಗರ ಶೈಲಿ ಏನಿದೆ 5ನೇ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿ, ಆಯಿತಾ, ಸೊ ಲೇಟರ್ ಗುಪ್ತ ಪೀರಿಯಡಲ್ಲಿ ಬಂದಿರತಕ್ಕಂತಹದ್ದು. ಗುಪ್ತರ ಕಾಲದಲ್ಲಿ ನಮ್ಮ ಉತ್ತರ ಭಾರತದಲ್ಲಿ ಉಗಮವಾಗಿರ್ತಕ್ಕಂತಹ ಒಂದು ವಾಸ್ತುಶಿಲ್ಪದ ಶೈಲಿ, ಆಯ್ತಲ್ವಾ? ಸೊ ಇದರಲ್ಲಿ ಏನು ಅಂತಂತಂದರೆ ಈ ದೇವಾಲಯವನ್ನು ಒಂದು ರೇಸ್ಡ್ ಪ್ಲಿಂತ್ ಅಥವಾ ಒಂದು ಎತ್ತರದ ಪ್ರದೇಶದಲ್ಲಿ ಅಥವಾ ಎತ್ತರದ ಒಂದು ಕಲ್ಲಿನ ಮೇಲೆ ನಿರ್ಮಾಣ ಮಾಡುವಂತಹದ್ದು, ಇದನ್ನು ನಾವು ರೇಸ್ಡ್ ಪ್ಲಿಂತ್ ಅಂತ ಕರಿತೀವಿ. ಆಯಿತಾ, ಇದರಲ್ಲಿ ಒಂದು ಗರ್ಭಗೃಹ ಇರ್ತದೆ. ಈ ಗರ್ಭಗೃಹದಲ್ಲಿನೇ ದೇವರ ಮೂರ್ತಿಗಳನ್ನು ನಾವು ಇಡುವಂತಹದ್ದು. ಇದೆಲ್ಲ ನಮ್ಗೆ ಗೊತ್ತಿರುವಂತಹ ವಿಷಯ. ಆ ಗರ್ಭಗೃಹದ ಮೇಲೆ ಶಿಖರ ಅಲ್ವಾ, ಇದು ಸಹ ಇಲ್ಲಿ ನಗರ ಶೈಲಿಯಲ್ಲಿ ಇರ್ತದೆ. ಇಲ್ಲಿ ನೋಡಿ, ಶಿಖರದ ಕುರಿತಾಗಿ ಅಂಶ ಇದೆ ಹೊರತು ವಿಮಾನಗಳು ಇಲ್ಲಿ ನಾವು ನೋಡಲಿಕ್ಕೆ ಸಿಗುವುದಿಲ್ಲ. ಸರಿನಾ? ಸೊ ಶಿಖರ, ರೇಸ್ಡ್ ಪ್ಲಿಂತು ಮತ್ತು ಗರ್ಭಗೃಹ ಇವು ಪ್ರಮುಖ ಅಂಶಗಳು. ಮತ್ತು ಜೊತೆಗೆ ಪ್ರದಕ್ಷಿಣಾ ಪಥವೂ ಸಹ ಇರುವಂತಹದ್ದು. ಆಯಿತಾ, ಪ್ರದಕ್ಷಿಣಾ ಪಥವೂ ಇರುವಂತಹದ್ದು ನಗರ ಶೈಲಿಯ ದೇವಾಲಯಗಳಲ್ಲಿ. ನೋಡಿ, ಪ್ಲಿಂತು ಮಂಟಪಗಳು ಇರ್ತದೆ. ಆಯಿತಾ, ಅದಾದ ನಂತರ ಮುಂಡಿ, ಶಿಖರ, ಗರ್ಭಗೃಹ, ಇಲ್ಲಿ ಮೂರ್ತಿ. ಹೌದಾ, ಇದು ನಮ್ಮ ನಗರ ಸ್ಟೈಲ್. ಸೊ ಈ ಒಂದು ರಫ್ ಸ್ಕೆಚ್ಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ನಮಗೇನಾಗ್ತದೆ ಅಂತಂದರೆ ರಫ್ಲಿ ಈ ಒಂದು ಅಂಶಗಳು ಜಾಸ್ತಿ ನೆನಪಲ್ಲಿ ಇಡುವಂಥದ್ದು. ನೋಡಿ, ನಗರ ಶೈಲಿಯಲ್ಲಿ ಮತ್ತೆ 5 ವಿಧಗಳಿವೆ. ಆಯಿತಾ, ಈ 5 ವಿಧಗಳು ಯಾವುದು ಅಂತಕ್ಕಂಥದ್ದನ್ನು ನೀವು ಓದಬೇಕು ಮತ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆನಾ? ಆಗ್ಬೋದಲ್ವಾ? ಸೊ ನಗರ ಶೈಲಿಯ ಫರ್ದರ್ 5 ಟೈಪ್ಸ್ ಏನು ಮತ್ತು ಅವುಗಳಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂತಹ ಡಿಫ್ರೆನ್ಸಸ್ ಏನು, ಆಯಿತಾ? ಅದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನು ನೀವು ಕೊಡಬೇಕು. ಆಯಿತಾ, ಸ್ವಲ್ಪ ಲಿಟಲ್ ಹೆಕ್ಟಿಕ್ ಅನ್ನಿಸ್ಬಹುದು, ಆದರೆ ನಗರ ಸ್ಟೈಲು ಅದರಲ್ಲೂ ಸಹ ಟೆಂಪಲ್ಲು ತುಂಬ ನ್ಯೂಸಲ್ಲಿ ಇದ್ದಿದ್ದರಿಂದ ಕ್ವೆಶನ್ ಬರುವಂತಹ ಸಾಧ್ಯತೆ ಹೆಚ್ಚು. ಆಗ್ಬೋದಲ್ವಾ? ನೆಕ್ಸ್ಟ್ ನೋಡೋಣ, ವಿಂಟರ್ ಸ್ಟಾರ್ಮ್ಸ್ ಇನ್ ದಿ US. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್. ಆಯಿತಾ, ನೋಡಿ, ಇದು ಫಸ್ಟ್ ಆಫ್ ಆಲ್ ಸಿಲೆಬಸ್ಸಲ್ಲಿ 2 ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್. ಪ್ರಿಲಿಮ್ಸಲ್ಲಿ ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಮೇನ್ಸ್ನಲ್ಲಿ ಫಿಸಿಕಲ್ ಫಿನಾಮಿನಾ, ಜಿಯೋಗ್ರಫಿಕಲ್ ಫಿನಾಮಿನಾದಲ್ಲಿ ಇದು ಇಂಪಾರ್ಟೆಂಟ್ ಆಗ್ತದೆ. ಜೊತೆಗೆ ಕ್ಲೈಮ್ಯಾಟೊಲಜಿಗೂ ಡೈರೆಕ್ಟಾಗಿ ಸಂಬಂಧಪಟ್ಟಿರುವಂತಹ ಅಂಶ. ಅದೇ ರೀತಿ ನೋಡಿ, ಜಿಯೋಗ್ರಫಿಯಲ್ಲಿ ನಾನು ಮುಂಚೆನೂ ನನ್ನ ಸ್ಟೂಡೆಂಟ್ಸಿಗೆ ಯಾವಾಗಲೂ ಹೇಳ್ತಾ ಇದ್ದೆ, ಜಿಯೋಗ್ರಫಿಯಲ್ಲಿ ಮೇನ್ಸಲ್ಲಿ ಓವರ್ಲ್ಯಾಪ್ ಆಗುವಂತಹ ಕ್ವೆಶನ್ಗಳು ಜಾಸ್ತಿ ಕೇಳ್ತಾರೆ. ಯಾವ ರೀತಿ ಓವರ್ಲ್ಯಾಪು? ಜಿಯೋಗ್ರಫಿ ಮತ್ತು ಅಗ್ರಿಕಲ್ಚರ್, ಜಿಯೋಗ್ರಫಿ ಮತ್ತು ಇಕಾನಮಿಕ್ಸು, ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್. ಆಯಿತಾ, ಇಲ್ಲಿ ಈ ಒಂದು ಟಾಪಿಕ್ ಏನಿದೆ ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ಗಳ ಓವರ್ಲ್ಯಾಪಿಂಗ್ ಅಂಶ ಇರುವಂತಹ ಟಾಪಿಕ್. ಆದ್ದರಿಂದ ಇದು ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗುವಂತಹದ್ದು. ಏನಾಗ್ತಾ ಇದೆ ಅಂತಂತಂದರೆ ಅಮೇರಿಕಾದಲ್ಲಿ ಚಳಿಗಾಲದ ಬಿರುಗಾಳಿಗಳು ಹೆಚ್ಚಾಗಿ ಸಂಭವಿಸ್ತಾ ಇವೆ. ಇದರಿಂದ ನೋಡಿ 72 ಜನ ಆಲ್ರೆಡಿ ಜನವರಿಯಲ್ಲೇ, ಈ ತಿಂಗಳಲ್ಲೇ ಸತ್ತೋಗಿದ್ದಾರೆ. ಆಯಿತಾ, ಯಾಕೆ, ಏನು ಸಿಚುವೇಶನಲ್ಲಿ ಆಗ್ತಾ ಇದೆ ಅಂತಂದರೆ ಹೈಪೋಥರ್ಮಿಯಾ ಆಗ್ತಾ ಇದೆ ಅಥವಾ ರೋಡ್ ಆಕ್ಸಿಡೆಂಟ್ಗಳಾಗ್ತಾ ಇವೆ. ಹೈಪೋಥರ್ಮಿಯಾ ಅಂತಂದರೆ ಏನು, ಅದನ್ನು ನಾವು ಫಸ್ಟ್ ನೋಡೋಣ. ನೋಡಿ,
ಹೈಪೋ ಅಂತಂದರೆ ನೋಡಿ, ನಿಮಗೆ ಸೈಂಟಿಫಿಕ್ ಟರ್ಮ್ಸು ಕೆಲವೊಂದು ಸರಿ ಹೆಸರುಗಳನ್ನು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ಬೇಕು. ಹೈಪೋ ಅಂತಂದರೆ ಕಡಿಮೆ, ಹೈಪರ್ ಅಂತಂತಂದರೆ ಜಾಸ್ತಿ ಅಲ್ವಾ. ಸೊ ಇಲ್ಲಿ ಹೈಪೋ ಅಂದರೆ ಕಡಿಮೆ, ಥರ್ಮಿಯಾ ಅಂತಂದರೆ ಥರ್ಮ್ ಅಂತಂದರೆ ಉಷ್ಣ ಅಲ್ವಾ, ಟೆಂಪರೇಚರ್ ಅಥವಾ ಉಷ್ಣತೆ ಅಂತ ಕರಿತೇವೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂತಂದರೆ, ಒಬ್ಬ ಮನುಷ್ಯ ಏನಿದ್ದಾನೆ ಅವನ ಒಂದು ಬಾಡಿಯಲ್ಲಿ, ಅವನ ಒಂದು ದೇಹದಲ್ಲಿ ಏನಾಗ್ತಾ ಇದೆ ಅಂತಂತಂದರೆ, ಅವನ ಒಂದು ದೇಹ ಉಷ್ಣತೆನ ಜಾಸ್ತಿ ಕಳ್ಕೊಳ್ತಾ ಇದೆ. ಆಯಿತಾ, ಉಷ್ಣತೆ ಜಾಸ್ತಿ ಕಳ್ಕೊಳ್ತಾ ಇದೆ ರಾದರ್ ದ್ಯಾನ್ ಉಷ್ಣತೆನ ಪಡೆದುಕೊಳ್ಳೋದು ಅಂತಂದರೆ, ಇಂಗ್ಲೀಷ್ನಲ್ಲಿ ನಾನು ಹೇಳಬೇಕು ಅಂತಂದರೆ, ವೆನ್ ದಿ ಬಾಡಿ ಲೂಸಸ್ ಹೀಟ್ ಫಾಸ್ಟರ್ ದ್ಯಾನ್ ಇಟ್ ಪ್ರೊಡ್ಯೂಸಸ್. ಆಯಿತಾ, ಲೂಸಸ್ ಹೀಟ್ ದ್ಯಾನ್ ಪ್ರೊಡ್ಯೂಸಸ್ ಹೀಟ್. ಸೊ ಇಂಥ ಸಿಚುವೇಶನಲ್ಲಿ ಏನಾಗ್ತದೆ ಅಂತಂದರೆ, ಮಾನವ ದೇಹ ತುಂಬ ಉಷ್ಣತೆಯನ್ನು ಕಳ್ಕೊಳ್ಳೋದ್ರಿಂದ ಟೆಂಪ್ರೇಚರ್ ತುಂಬ ಡ್ರಾಪ್ ಆಗ್ತಾ ಹೋಗ್ತದಲ್ವಾ. ಸೊ ಇದು ಏನಿದೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಸಿಚುವೇಶನ್ನು, ಮತ್ತು ಇದು ಲೋ ಬಾಡಿ ಟೆಂಪ್ರೇಚರನ್ನು ಕ್ರಿಯೇಟ್ ಮಾಡಿ ಮನುಷ್ಯನ ಒಂದು ಪ್ರಾಣಿಗೂ ಹಾನಿಯನ್ನು ಉಂಟು ಮಾಡುವಂಥ ಒಂದು ಕೆಪಾಸಿಟಿಯನ್ನು, ಪೊಟೆನ್ಷಿಯಲನ್ನು ಹೊಂದಿರ್ತದೆ. ಸೊ ಇದು ಹೈಪೋಥರ್ಮಿಯಾ. ನೋಡಿ, ಸಾಮಾನ್ಯವಾಗಿ ಮನುಷ್ಯನ ಒಂದು ದೇಹದ ಒಂದು ಉಷ್ಣತೆ ಏನಿರುತ್ತೆ ಯೂಶ್ವಲಿ 37 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಈ ಹೈಪೋಥರ್ಮಿಯಾ ಯಾವಾಗ ಹೇಳ್ಬೋದು ಅಂತಂದರೆ, ಮಾನವನ ಬಾಡಿ ಟೆಂಪ್ರೇಚರು 35 ಡಿಗ್ರಿ ಸೆಲ್ಸಿಯಸ್ನಷ್ಟು ಅಥವಾ ಅದಕ್ಕಿಂತ ಕಡಿಮೆಗೆ ಬಂದಾಗ ನಾವು ಹೈಪೋಥರ್ಮಿಯಾ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಮಗೆ ಸೈಂಟಿಫಿಕ್ ಆಗಿ ಸೈನ್ಸ್ ಕೆಲವೊಂದು ಅಂಶಗಳು ನಮಗಿವಾಗ ಗೊತ್ತಾಯಿತು. ಸರಿ, ಇದರ ಒಂದು ಪರಿಣಾಮಗಳೇನಾಗ್ತದೆ ಅಂತಂದರೆ, ಫಸ್ಟ್ ಆಫ್ ಆಲು ನಡಕ ಶುರುವಾಗ್ತದೆ. ದಟ್ ಈಸ್ ಹೌ ಬಾಡಿ ಹೀಟ್ ಟೆಂಪ್ರೇಚರ್ ಜಾಸ್ತಿ ಆಗೋದಲ್ವಾ. ಸೊ ನಡುಗುವಂಥದ್ದು ಕಂಟಿನ್ಯೂಸ್ಲಿ. ಬಟ್ ಆಮೇಲೆ ಗ್ರ್ಯಾಜುವಲಿ ಏನಾಗ್ಬಿಡುತ್ತೆ ಅಂತಂತಂದರೆ, ಉಸಿರುಗಟ್ಟುವಂತಹ ಒಂದು ಸನ್ನಿವೇಶಗಳು ಬರುತ್ತದೆ. ಬ್ರೆತ್ಲೆಸ್ನೆಸ್ ಫೀಲ್ ಆಗ್ತದೆ, ಅಥವಾ ಕಡಿಮೆ ಉಸಿರನ್ನು ತಗೊಳ್ಕೊಳ್ಳುವಂತಹದ್ದು. ಅದೇ ರೀತಿಯಾಗಿ ಕನ್ಫ್ಯೂಷನ್ ಮತ್ತು ಮೆಮೊರಿ ಲಾಸ್. ಆಯಿತಾ, ಕನ್ಫ್ಯೂಷನ್ ಆಗಬಹುದು, ಮೆಮೊರಿ ಲಾಸ್ಗಳ ಸಂಭವಿಸ್ತದೆ. ಅದೇ ರೀತಿಯಾಗಿ ಡ್ರೋಸಿನೆಸ್ ಅಂದರೆ ತಲೆ ತಿರುಗುವಂಥದ್ದು, ಮತ್ತು ಎಕ್ಸಾಸ್ಟ್ ಆಗುವಂಥದ್ದು. ಅಂದರೆ ಆಯಿತು, ಸುಸ್ತಾದಾಗ ನಮ್ಗೆ ಹೇಗೆ ಫೀಲ್ ಆಗಿ ಕುಸಿತೀವೋ ನಾವು, ಆ ರೀತಿಯಾಗಿ ಆಗುವಂಥದ್ದು. ಇವೆಲ್ಲ ಸಿಂಪ್ಟಮ್ಗಳು. ಆಯಿತಾ, ಏನೇನು ಪರಿಣಾಮಗಳು ಅಂತಕ್ಕಂಥದ್ದು. ಸರಿ, ಇಷ್ಟು ನಮಗಿವಾಗ ಏನು ಹೈಪೋಥರ್ಮಿಯಾದ ಕುರಿತಾಗಿ ಗೊತ್ತಾಯಿತು. ಈಗ ಈ ಒಂದು ಚಳಿಗಾಲದ ಬಿರುಗಾಳಿಗಳು ಅಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸರಿನಾ. ಸೊ ಇವು ಒಂದು ವೆದರ್ ಇವೆಂಟ್ಸ್. ಆಯಿತಾ, ಇವುಗಳಲ್ಲಿ ಏನಾಗ್ತಾ ಇದೆ ಅಂತಂತಂದರೆ, ಅತಿ ಹೆಚ್ಚು ಕಡಿಮೆ ತಾಪಮಾನ ದಾಖಲಾಗ್ತದೆ, ಮತ್ತು ಈ ಅತಿ ಕಡಿಮೆ ತಾಪಮಾನದಲ್ಲಿ ಮಳೆ ಅಥವಾ ಹಿಮಪಾತಗಳು ಸಂಭವಿಸುವಂತಹದ್ದು. ಆಯಿತಾ, ಮಳೆ ಧಾರಾಕಾರವಾಗಿ ಬಿರುಗಾಳಿ ಸಹಿತ ಮಳೆ ಬರುವಂತಹದ್ದು. ಆಮೇಲೆ ನೋಡಿ, ಸ್ನೋಫಾಲು, ಸ್ಲೀಟು, ಫ್ರೀಸಿಂಗ್ ರೇನ್ ಇವೆಲ್ಲ ಬರುವಂಥದ್ದು. ಜೊತೆಗೆ ಸ್ಟ್ರಾಂಗ್ ವಿಂಡ್ಸು ಅಂತಂದರೆ ಬಿರುಗಾಳಿಗಳು. ಇವೆಲ್ಲ ಏನು ಮಾಡುತ್ತೆ ಅಂತಂದರೆ, ಒಂದು ವರ್ಸ್ಟ್ ಸಿಚುವೇಶನನ್ನು, ಒಂದು ವರ್ಸ್ಟ್ ವೆದರನ್ನು ಕ್ರಿಯೇಟ್ ಮಾಡ್ತದೆ. ಆಯಿತಾ, ಆಬ್ವಿಯಸ್ಲಿ ಇವು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಡಿಸ್ಟರ್ಬ್ ಮಾಡುವಂತಹದ್ದು. ಆಯಿತಾ, ಅವುಗಳನ್ನು ತೊಂದರೆಗೀಡು ಮಾಡುವಂತಹದ್ದು. ಇದರಿಂದ ಸಾರಿಗೆ ವ್ಯವಸ್ಥೆಗಳು ಅವೆಲ್ಲ ಇಂಪ್ಯಾಕ್ಟ್ ಆಗ್ತದೆ, ಮತ್ತು ಅನೇಕ ಅಪಘಾತಗಳು ಸಂಭವಿಸುವಂಥ ಸಾಧ್ಯತೆ ಹೆಚ್ಚು. ಯಾಕಂದರೆ ವಿಸಿಬಿಲಿಟಿ ಅಷ್ಟು ಇರೋದಿಲ್ಲ. ಆಯ್ತಲ್ವಾ. ಸರಿ, ಹಾಗಿದ್ರೆ ಈ ಒಂದು ಚಳಿಗಾಲದ ಬಿರುಗಾಳಿಗಳಿಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಮೊದಲನೆಯ ಪ್ರಮುಖ ಕಾರಣ ಏನು ಅಂದರೆ ಪೋಲಾರ್ ವರ್ಟೆಕ್ಸ್. ಏನು ಪೋಲಾರ್ ವರ್ಟೆಕ್ಸ್ ಅಂದರೆ, ನಾವು ಜಿಯೋಗ್ರಫಿಯಲ್ಲಿ ನೋಡ್ತೇವೆ ಇದನ್ನು. ಏನಾಗುತ್ತೆ ಗೊತ್ತಾ ನೋಡಿ, ನಮ್ಮ ಭೂಮಿ ಈ ರೀತಿ ಇದೆ. ಇದು ನಮ್ಮ ಉತ್ತರ ಧ್ರುವ, ಇದು ನಮ್ಮ ದಕ್ಷಿಣ ಧ್ರುವ, ಹೌದಲ್ವಾ. ಸೊ ಈ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಏನಿದೆ, ಈ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಕಂಟಿನ್ಯೂಯಸ್ ಆಗಿ ಏರ್ ಅಥವಾ ವಿಂಡಿನ ಮೂವ್ಮೆಂಟ್ ಇರುತ್ತೆ. ಆಯಿತಾ, ಈ ಕಂಟಿನ್ಯೂಯಸ್ ಏರ್ ಮೂವ್ಮೆಂಟ್ ಇವೆಲ್ಲ ಏನಿವೆ, ಇವು ಚಳಿಗಾಳಿಗಳು ಆಯಿತಾ, ಅಥವಾ ಕೋಲ್ಡ್ ಏರ್ ವಿಂಡ್ಸ್. ಇವುಗಳನ್ನು ಏನು ಮಾಡುತ್ತೆ ಅಂತಂದರೆ, ಇಲ್ಲಿ ಒಂದು ಜೆಟ್ ಸ್ಟ್ರೀಮ್ ಹೋಗ್ತಾ ಇರುತ್ತೆ. ಆಯಿತಾ, ಈ ಒಂದು ಜೆಟ್ ಸ್ಟ್ರೀಮನ್ನು ನಾವು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತಲೂ ಹೇಳಬಹುದು. ಆಯಿತಾ, ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ಈ ಜೆಟ್ ಸ್ಟ್ರೀಮ್ ಏನು ಮಾಡುತ್ತೆ ಅಂದರೆ, ಈ ಚಳಿಗಾಳಿಗಳನ್ನು ಇಲ್ಲೇ ಧ್ರುವಗಳಿಗೆ ಸೀಮಿತವಾಗಿ ಇಡ್ತದೆ. ಆಯಿತಾ, ಬಟ್ ಕೆಲವೊಂದು ಸಿಚುವೇಶನ್ಗಳಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಗಳೇನಿವೆ, ಈ ಜೆಟ್ ಸ್ಟ್ರೀಮ್ಗಳು
ವೀಕ್ ಆದಾಗ ಅಥವಾ ಇವುಗಳಷ್ಟು ಸ್ಟ್ರಾಂಗ್ ಇಲ್ಲದಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂತಹ ನೋಡಿ ಹಿಂಗೆ ಮೂವ್ ಆಗ್ತಿರ್ತಕ್ಕಂಥ ಈ ಗಾಳಿಗಳೇನಿವೆ, ಚಳಿಗಾಳಿಗಳು ಧ್ರುವಗಳನ್ನು ಬಿಟ್ಟು ನಮ್ಮ ಹೈಯರ್ ಲ್ಯಾಟಿಟ್ಯೂಡ್ಸನ್ನು ಪ್ರವೇಶಿಸುವಂತಹದ್ದು. ಸೊ ಇದನ್ನು ನಾವೇನಂತ ಕರಿತೀವಿ, ಈ ಒಂದು ಅಂಶವನ್ನು ನಾವೇನಂತ ಕರಿತೀವಿ ಅಂದರೆ ಪೋಲಾರ್ ವರ್ಟೆಕ್ಸ್ ಅಂತ ಕರಿತೇವೆ, ಈ ಒಂದು ಫಿನಾಮಿನಾವನ್ನು. ಆಯಿತಾ? ಸೊ ನೋಡಿ ಇಲ್ಲಿ ಇದು ಅ ಲಾರ್ಜ್ ಏರಿಯಾ ಆಫ್ ಲೋ ಪ್ರೆಷರ್ ಆ್ಯಂಡ್ ಕೋಲ್ಡ್ ಏರ್. ಇದು ನೋಡಿ ಕಡಿಮೆ ಒತ್ತಡ ಇರುವಂತಹ ಮತ್ತು ಚಳಿಗಾಳಿ ಇರುವಂತಹ ಒಂದು ಪ್ರದೇಶ, ಎಲ್ಲಿ ನಮ್ಮ ಧ್ರುವಗಳಲ್ಲಿ ಅಲ್ವಾ. ಸೊ ಈ ವರ್ಟೆಕ್ಸ್ ಅಂತಂದರೆ ಏನು, ಕೌಂಟರ್ ಕ್ಲಾಕ್ ವೈಸ್ ಫ್ಲೋ. ಆಯಿತಾ? ಕೌಂಟರ್ ಕ್ಲಾಕ್ ವೈಸ್ ಅಂದರೆ ಅಪ್ರದಕ್ಷಿಣಾಕಾರವಾಗಿ ಅಲ್ವಾ, ಅಪ್ರದಕ್ಷಿಣಾಕಾರವಾಗಿ ಹರಿಯುವಂತಹ ಗಾಳಿಗಳಿವು ಅಥವಾ ಮಾರುತಗಳು. ಇವು ಏನು ಮಾಡ್ತದೆ ಅಂತಂದರೆ ದೇ ಕೀಪ್ ದ ಕೋಲ್ಡರ್ ಏರ್ ನಿಯರ್ ದಿ ಪೋಲ್ಸ್. ಈ ಒಂದು ಗಾಳಿಗಳು, ಈ ಒಂದು ಕಂಟಿನ್ಯೂಯಸ್ ಕೌಂಟರ್ ಕ್ಲಾಕ್ ವೈಸ್ ಮೂವ್ಮೆಂಟ್ ಏನಿದೆ, ಇವುಗಳು ಕೇವಲ ನಮ್ಮ ಧ್ರುವಗಳಿಗೆ ಸೀಮಿತವಾಗಿರ್ತವೆ ಮತ್ತು ಧ್ರುವಗಳಲ್ಲಿ ಹೆಚ್ಚಾಗಿ ಇರುವಂತಹದ್ದು. ಇವುಗಳು ಯೂಶ್ವಲಿ ಸಮ್ಮರಲ್ಲಿ ಅಂತಂತಂದರೆ ಬೇಸಿಗೆ ಕಾಲದಲ್ಲಿ ಅಷ್ಟು ಗಾಳಿ ಇರುವುದಿಲ್ಲ, ನ್ಯಾಚುರಲಿ ಅಲ್ವಾ. ಯಾಕಂತಂದರೆ ಸೂರ್ಯನ ಕಿರಣಗಳು ಅಲ್ಲಿವರೆಗೂ ಮುಟ್ತಾ ಇರ್ತವೆ, ಆದ್ದರಿಂದ ಅಲ್ಲಿ ಲೋ ಪ್ರೆಷರ್ ಏರಿಯಾ ಅಷ್ಟು ಇರುವುದಿಲ್ಲ ಮತ್ತು ಕೋಲ್ಡ್ ಏರ್ ಅಷ್ಟು ಇರುವುದಿಲ್ಲ. ಬಟ್ ಏನು ಅಂತಂತಂದರೆ ಚಳಿಗಾಲದ ಸಂದರ್ಭದಲ್ಲಿ, ವಿಂಟರ್ಸಲ್ಲಿ ಏನಾಗುತ್ತೆ ಅಂತಂದರೆ ಈ ವರ್ಟೆಕ್ಸ್ ಸ್ಟ್ರೆಂಥನ್ ಆಗಿರುತ್ತೆ. ಸೊ ಈ ಒಂದು ವರ್ಟೆಕ್ಸ್ ಏನಿದೆ ಅಕೇಶ್ನಲಿ ಬ್ರೇಕ್ ಆಗುತ್ತೆ. ಆಯಿತಾ? ಅಂದರೆ ನಾನು ಹೇಳಿದ್ನಲ್ವ, ಅಲ್ಲಿ ಜೆಟ್ ಸ್ಟ್ರೀಮ್ಗಳು ವೀಕ್ ಆದಾಗ ಈ ಒಂದು ಪೋಲಾರ್ ವರ್ಟೆಕ್ಸ್ ಏನಿದೆ ಅದು ಡಿಸ್ರಪ್ಷನನ್ನು ನೋಡ್ತದೆ ಮತ್ತು ಇಲ್ಲಿರ್ತಕ್ಕಂತಹ ಚಳಿಗಾಳಿ ಏನಿದೆ ಅದು ದಕ್ಷಿಣಕ್ಕೆ ಚಲಿಸ್ತದೆ. ದಕ್ಷಿಣದಲ್ಲಿರ್ತಕ್ಕಂಥ ಆ ಚಳಿಗಾಳಿಗಳಿಗೆ ದಕ್ಷಿಣದಲ್ಲಿ ಸಿಗುವಂಥ ಪ್ರಮುಖವಾಗಿರ್ತಕ್ಕಂಥ ದೇಶ ಯಾವುದು? ಅಮೇರಿಕಾ. ಆದ್ದರಿಂದ ಅಮೇರಿಕಾದಲ್ಲಿ ಈಗ ನಡೀತಿರ್ತಕ್ಕಂಥ ಅಥವಾ ಈಗ ನಾವು ನೋಡ್ತಿರ್ತಕ್ಕಂತಹ ಚಳಿಗಾಲದ ಬಿರುಗಾಳಿಗಳು. ಆಯಿತಾ? ಅದರಿಂದ ಎಕ್ಸ್ಟ್ರೀಮ್ಲಿ ಲೋ ಟೆಂಪರೇಚರ್ಗಳು ನಾವು ಗಮನಿಸುವಂತಹದ್ದು. ಸರಿ, ಇವಾಗ ಸಿಚುವೇಶನ್ ಯಾಕೆ ಸೀವಿಯರ್ ಆಗಿದೆ, ಯಾಕೆ ಅಷ್ಟು ಕಷ್ಟ ಆಗ್ತಾ ಇದೆ ಅಂತಂತಂದರೆ ನೋಡಿ, ಈ ಪೋಲಾರ್ ವರ್ಟೆಕ್ಸ್ ಏನಿದೆ ಇದು ಕ್ಲೈಮೇಟ್ ಚೇಂಜಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ. ಆಯಿತಾ? ಹೇಗೆ ಈ ವಾಯುಗುಣ ಬದಲಾವಣೆ ಹೇಗೆ ಇದನ್ನು ಅಫೆಕ್ಟ್ ಮಾಡ್ತಾ ಇದೆ, ವಾಯುಗುಣ ಬದಲಾವಣೆಯ ಪರಿಣಾಮ ಏನು ಇಲ್ಲಿ ಅಂತಂದರೆ ನೋಡಿ, ಆರ್ಕಟಿಕ್ ಆಂಪ್ಲಿಫಿಕೇಷನ್ ಅಂತಕ್ಕಂತಹ ಒಂದು ಪ್ರೋಸೆಸ್ಸನ್ನು ಇದು ಕ್ಲೈಮೇಟ್ ಚೇಂಜ್ನಿಂದ ಆರ್ಕಟಿಕ್ ಆಂಪ್ಲಿಫಿಕೇಷನ್ ಆಗ್ತಾ ಇದೆ. ಏನು ಆರ್ಕಟಿಕ್ ಆಂಪ್ಲಿಫಿಕೇಷನ್ನು ಅಂತಂತಂದರೆ ಆರ್ಕಟಿಕ್ಕು ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಬಿಸಿ ವಾರ್ಮ್ ಆಗ್ತಾ ಇರುವಂಥದ್ದು, ಅಲ್ಲಿ ಟೆಂಪರೇಚರು ಜಾಸ್ತಿ ಆಗ್ತಾ ಇರುವಂತಹದ್ದು. ಸೊ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ಅಲ್ಲಿನ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಒಳ್ಳೇದಲ್ವಾ, ಕೋಲ್ಡ್ ಏರ್ ಮಾಸಸ್ ಮೂವ್ ಆಗಬಾರ್ದಲ್ವಾ? ಇಲ್ಲ, ಈ ಒಂದು ವರ್ಟೆಕ್ಸ್ ಏನಿದೆ ಈ ಒಂದು ಆರ್ಕಟಿಕ್ ಆಂಪ್ಲಿಫಿಕೇಷನ್ನಿಂದ ಡಿಸ್ರಪ್ಟ್ ಆಗ್ತಾ ಇದೆ. ಈ ವರ್ಟೆಕ್ಸ್ ಡಿಸ್ರಪ್ಟ್ ಆದಾಗ ತಾನೇ ನಮಗೆ ಸೌತ್ ವರ್ಡ್ ಮೂವ್ಮೆಂಟ್ ಆಗುವಂಥದ್ದು. ಸೊ ಆದ್ದರಿಂದ ಕ್ಲೈಮೇಟ್ ಚೇಂಜ್ ಈಸ್ ಲೀಡಿಂಗ್ ಟು ಆರ್ಕಟಿಕ್ ಆಂಪ್ಲಿಫಿಕೇಷನ್ ವಿಚ್ ಈಸ್ ಲೀಡಿಂಗ್ ಟು ವಾಟ್? ವೀಕೆಂಡ್ ಪೋಲಾರ್ ವರ್ಟೆಕ್ಸ್. ನೋಡಿ, ಇದು ಒಂದು ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ ಕೇಳ್ಬೋದಲ್ವಾ, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಟೈಪ್ ಆಫ್ ಕ್ವೆಶನಲ್ಲಿ ಕೇಳಬಹುದು. ಆಯಿತಾ? ನೋಡಿ ಏನಂತ ಕೇಳಬಹುದು, in the recent years polar vortex has been disrupted continuously. Statement 1. Statement 2. Arctic amplification is the key reason. Arctic amplification exists around the Arctic circle. ಇಷ್ಟು ಕೇಳಿದರೆ ನಿಮಗೆ ಎರಡು ಏನು ಗೊತ್ತೇ ಆಗೋದಿಲ್ಲ ಅಲ್ವಾ. ಸ್ಟೇಟ್ಮೆಂಟ್ 1 ಟ್ರೂ, ಸ್ಟೇಟ್ಮೆಂಟ್ 2 ಟ್ರೂ, ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ 1ಕ್ಕೆ ರೀಸನ್ನು ಅಂತ ಫಸ್ಟ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇಂಥ ಸಿಚುವೇಷನಲ್ಲಿ ನಿಮಗೆ ಇಫ್ ಯು ಎಕ್ಸಾಕ್ಟ್ಲಿ ನೋ ದಿ ಟಾಪಿಕ್ ಏನಾಗ್ತದೆ, ಯು ಕ್ಯಾನ್ ಈಸಿಲಿ ಆನ್ಸರ್ ದೆಮ್. ಆದ್ದರಿಂದ ನೋಡಿ, ಕ್ಲೈಮೇಟ್ ಚೇಂಜ್ ಲೀಡ್ಸ್ ಟು ಆರ್ಕಟಿಕ್ ಆಂಪ್ಲಿಫಿಕೇಷನ್. ಆರ್ಕಟಿಕ್ ಆಂಪ್ಲಿಫಿಕೇಷನ್ನಿಂದ ಈ ಪೋಲಾರ್ ವರ್ಟೆಕ್ಸ್ಗಳು ವೀಕನ್ ಆಗುವಂತಹದ್ದು. ಈ ಒಂದು ವೀಕನಿಂಗ್ನಿಂದ ಆಗ್ತದೆ ಅಂತಕ್ಕಂಥದ್ದು ನೋಡಿ, ಸಿಂಪಲ್ ಆಗಿ ಅಲ್ಲಿರ್ತಕ್ಕಂತಹ ಚಳಿಗಾಳಿ ಏನಿದೆ, ಕೋಲ್ಡ್ ಏರ್ ಏನಿದೆ, ಅದು ಸ್ಪಿಲ್ ಆಗ್ತದೆ ಸೌತ್ ವರ್ಡ್ಸ್. ಕರೆಕ್ಟ್ ಅಲ್ವಾ? ಅದು ದಕ್ಷಿಣಕ್ಕೆ ಚಲಿಸುವಂತಹದ್ದು. ಸರಿ, ಹಾಗಿದ್ರೆ ಇದೇ ಒಂದು ಪ್ರಮುಖ ಕಾರಣ. ಸೊ ಇದರಿಂದನೇ ಏನಾಗ್ತಾ ಇದೆ ಅಂತಂದರೆ ಆರ್ಕಟಿಕ್ನಲ್ಲಿ ಇರ್ತಕ್ಕಂತಹ ಒಂದು ಗಾಳಿ ಅಥವಾ ಅಲ್ಲಿರ್ತಕ್ಕಂತಹ ಮಾರುತಗಳು ಏನಾಗ್ತಾ ಇವೆ, ದಕ್ಷಿಣಕ್ಕೆ ಚಲಿಸ್ತಾ ಇವೆ. ಸೊ ದಟ್ ಈಸ್ ಇಂಟ್ರೂಡಿಂಗ್ ದಿ ಅಮೇರಿಕಾ ಅಥವಾ ಇಂಟ್ರೂಡಿಂಗ್ ದಿ
US ಅಂತ ನಾವು ಹೇಳಬಹುದು. ಮತ್ತು ಜೆಟ್ ಸ್ಟ್ರೀಮ್ ಪ್ಯಾಟರ್ನು, ಆಯಿತಾ, ಈ ವೀಕೆಂಡ್ ಜೆಟ್ ಸ್ಟ್ರೀಮ್ ಪ್ಯಾಟರ್ನ್ ಸಹ ಇದಕ್ಕೆ ಕಾರಣ ಅಂತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದೆ. ನೋಡಿ, ಮೂರೂ ಒಂದಕ್ಕೊಂದು ಲಿಂಕ್ಡ್ ಇರುವಂತಹದ್ದು. ಒಂದನ್ನು ನೆನಪಲ್ಲಿಟ್ಕೊಂಡು ಮೂರನ್ನು ಸಹ ನೀವು ಬರೆಯಬಹುದು, ಆಯ್ತಲ್ವಾ. ಸೊ ಈ ಪೋಲಾರ್ ವರ್ಟೆಕ್ಸ್ಗಳ ವೀಕನಿಂಗ್ನಿಂದ ಏನಾಗ್ತಾ ಇದೆ, ನಮಗೆ ಈ ವಿಂಟರ್ ಸ್ಟಾರ್ಮ್ಗಳು US ಅಲ್ಲಿ ಸಂಭವಿಸುವಂತಹದ್ದು. ನೋಡಿ ಇಲ್ಲಿದೆ ಅಲ್ವಾ, ಇದು ಸ್ಟ್ರಾಂಗ್ ಜೆಟ್ ಸ್ಟ್ರೀಮ್. ನೋಡಿ, ಜೆಟ್ ಸ್ಟ್ರೀಮ್ ಹಿಂಗಿರೋದ್ರಿಂದನೇ ಪೋಲಾರ್ ವರ್ಟೆಕ್ಸು ಹಿಂಗಿರುವಂತಹದ್ದು. ಆದರೆ ಈ ಜೆಟ್ ಸ್ಟ್ರೀಮ್ ಸ್ವಲ್ಪ ವೀಕ್ ಆದಾಗ ಏನಾಗ್ತದೆ, ಅಥವಾ ನೋಡಿ ವೀಕ್ ಜೆಟ್ ಸ್ಟ್ರೀಮ್ ಇದ್ದಾಗ ಕೋಲ್ಡ್ ಏರ್ ಏನಿದೆ ಅದು ದಕ್ಷಿಣಕ್ಕೆ ಚಲಿಸುವಂತಹದ್ದು. ಈ ಒಂದು ಡಯಾಗ್ರಾಮನ್ನು ನೆನಪಲ್ಲಿಟ್ಕೊಳ್ಳಿ. ಸ್ಟೇಬಲ್ ಪೋಲಾರ್ ವರ್ಟೆಕ್ಸ್ ಅದಕ್ಕೆ ಇಂಪಾರ್ಟೆಂಟು, ವೀಕ್ ಅಂಡ್ ಪೋಲಾರ್ ವರ್ಟೆಕ್ಸು ರಿಸ್ಕಿ. ಇದು ಏನಾಗುತ್ತೆ, ಡೈರೆಕ್ಟ್ಲಿ ಇಟ್ ಮೇಕ್ಸ್ ಇನ್ಕ್ರೀಸ್ ಇನ್ ಎಕ್ಸ್ಟ್ರೀಮ್ ವೆದರ್ಸ್ ಅಂತಕ್ಕಂತಹದ್ದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನೋಡಿ, ಇದ್ರ ಬಗ್ಗೆ ಸ್ಪೆಸಿಫಿಕಲಿ ಮೇನ್ಸಲ್ಲೂ ಕ್ವೆಶನ್ ಬರಬಹುದು, ಆಯಿತಾ. ಏನಂತ, ಕ್ಲೈಮೇಟ್ ಚೇಂಜಿಗೂ US-ನಲ್ಲಿ ಆಗ್ತಿರ್ತಕ್ಕಂತಹ ವಿಂಟರ್ ಸ್ಟಾರ್ಮ್ಸಿಗೂ ಇರುವಂತಹ ಸಂಬಂಧದ ಬಗ್ಗೆ ಕ್ವೆಶನ್ ಕೇಳಬಹುದು. ಇದರ ಕಾಸಸ್, ಇಂಪ್ಯಾಕ್ಟ್ ಇವೆಲ್ಲನೂ ಸಹ ಡೈರೆಕ್ಟಾಗಿ ಕ್ವೆಶನ್ ಬರಬಹುದು. ಅಕಸ್ಮಾತಾಗಿ ಬಂದಿಲ್ಲ ಅಂದರೂ ಸಹ ನಾವು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಅಥವಾ ಕ್ಲೈಮೇಟ್ ಚೇಂಜಿಗೆ ಈ ಒಂದು ಅಂಶವನ್ನು ಉದಾಹರಣೆಯಾಗಿ ಈಸಿಯಾಗಿ ತಗೊಳ್ಬಹುದು. ಇನ್ನು ನೋಡಿ, ಎಷ್ಟು ಪಾಸಿಬಿಲಿಟೀಸ್ಗಳನ್ನು ನಾವು ಪ್ರತಿಯೊಂದು ಟಾಪಿಕ್ಕಿಗೂ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಹೌ ಯು ಶುಡ್ ಪ್ರಿಪೇರ್, ಓಕೆನಾ. ಸೊ ಇದು ನಮ್ಮ ಪೋಲಾರ್ ವರ್ಟೆಕ್ಸ್ಗಳ ಕುರಿತಾಗಿ. ಈಗ ನೆಕ್ಸ್ಟ್ ನಾವು ಒಂದು ಚಿಕ್ಕ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಪಟ್ಟಿರುವಂತಹ ರೀಜನಲ್ ಮತ್ತು ಬೈಲ್ಯಾಟರಲ್, ರೀಜನಲ್ ಮತ್ತು ಗ್ಲೋಬಲ್ ಗ್ರೂಪಿಂಗ್ಸಿಗೆ ಸಂಬಂಧಪಟ್ಟಿರುವಂತಹ ಒಂದು ಅಂಶವನ್ನು ನೋಡೋಣ. ಏನು ನೋಡಿ, 19ನೇ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ನ್ಯಾಮ್ ಮೂವ್ಮೆಂಟಿನ ನ್ಯಾಮ್ ಸಮ್ಮಿಟ್, 19ನೇ ನ್ಯಾಮ್ ಸಮ್ಮಿಟ್ ಇತ್ತೀಚೆಗೆ ಜರುಗಿತು. ಎಲ್ಲಿ ಜರುಗಿತು? ಉಗಾಂಡಾದಲ್ಲಿ ಜರುಗಿತು. ಸೊ ಈ ಉಗಾಂಡಾದ ಈ ಒಂದು ನ್ಯಾಮ್ ಸಮ್ಮಿಟ್ಟಿನಲ್ಲಿ ಏನೇನು ನಡೆಯಿತು, ಏನೇನು ಅಂಶಗಳನ್ನು ಪ್ರಮುಖವಾಗಿ ನಾವು ಗಮನಿಸಬಹುದು ಅಂತಕ್ಕಂಥದ್ದನ್ನು ಈಗ ನೋಡೋಣ, ಆಯಿತಾ. ಉಗಾಂಡಾದ ಪ್ರೆಸಿಡೆಂಟ್ ಯಾರು? ಯೋವೇರಿ ಮುಸೆವೇನಿ. ನೆನಪಲ್ಲಿಟ್ಕೊಳ್ಳಿ. ಯಾಕೆ ಅಂತಂತಂದರೆ ಕೆಲವೊಂದು ಸರಿ ಏನಾಗುತ್ತೆ, ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳಬಹುದು, ಆಯಿತಾ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಯೂಶಲಿ ಸಿಟಿ ಮತ್ತು ಕಂಟ್ರಿ ಕೇಳ್ತಾರೆ, ಹೌದಾ. ಅಲ್ಲಿನ ಒಂದು ನಗರ ಮತ್ತು ಯಾವ ದೇಶಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಪ್ಲೇಸಸ್ ಇನ್ ನ್ಯೂಸ್ ಮತ್ತು ಕಂಟ್ರಿ ಕೇಳ್ತಾರೆ, ಕ್ಯಾಪಿಟಲ್ ಮತ್ತು ಕಂಟ್ರಿ ಕೇಳ್ತಾರೆ. ಅದೇ ರೀತಿ ಲೀಡರ್ ಮತ್ತು ಕಂಟ್ರಿಯೂ ಸಹ ಕೇಳಬಹುದು. ಸೊ ಯೋವೇರಿ ಮುಸವೇನಿ, ಆಯಿತಾ, ಇವರು ಉಗಾಂಡಾದ ರಾಷ್ಟ್ರಪತಿ. ಸೊ ಅವರ ನೇತೃತ್ವದಲ್ಲಿ 19ನೇ ನ್ಯಾಮ್ ಸಮ್ಮಿಟ್ಟು ಎಲ್ಲಿ ನಡೀತು? ಕಂಪಾಲ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಕಂಪಾಲ ಎಲ್ಲಿರುವಂತಹದ್ದು? ಉಗಾಂಡ ದೇಶದಲ್ಲಿರುವಂತಹದ್ದು, ಸರಿನಾ. ಸೊ ಈ ಒಂದು ಸಮ್ಮಿಟಿನ ಒಂದು ಥೀಮ್ ಏನು ಅಂತಕ್ಕಂತಂದರೆ ನೋಡಿ, ಡೀಪನಿಂಗ್ ಕೋಆಪರೇಷನ್ ಫಾರ್ ಶೇರ್ಡ್ ಗ್ಲೋಬಲ್ ಎಫ್ಲುಯೆಂಟ್. ಇದು ನಮಗೆ ಅಷ್ಟು ಅವಶ್ಯಕತೆ ಇಲ್ಲ, ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ, ಒಂದ್ಸರಿ ಓದಿ. ಡೀಪನಿಂಗ್ ಕೋಆಪರೇಷನ್ ಫಾರ್ ಶೇರ್ಡ್ ಗ್ಲೋಬಲ್ ಅಫ್ಲುಯೆನ್ಸ್, ಆಯಿತಾ. ಕಂಪಾಲ ಡಿಕ್ಲರೇಷನನ್ನು ಎಲ್ಲರೂ ಸೇರಿ ಇವರು ತರ್ತಾರೆ. ಏನು ಕಂಪಾಲ ಡಿಕ್ಲರೇಷನ್ನು ಅಂತಂದರೆ, ಪ್ರಮುಖವಾಗಿ ನ್ಯಾಮ್ ಆಗಿರೋದ್ರಿಂದ ಇದು ಮೋಸ್ಟ್ಲಿ ನಮಗೆ ಸೌತ್ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳು ಇದರಲ್ಲಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವಂತಹದ್ದು. ಸೊ ನ್ಯಾಚುರಲಿ ಆಫ್ರಿಕಾ ಇರೋದ್ರಿಂದನೇ ನಮಗಿಲ್ಲಿ ಇಸ್ರೇಲ್ ಮತ್ತು ಗಾಜಾದ ಒಂದು ಡೆವಲಪ್ಮೆಂಟ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಕಂಪಾಲ ಡಿಕ್ಲರೇಷನಲ್ಲಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಏನು ಮಾಡ್ತಾರೆ ಅಂತಂತಂದರೆ, ಇಸ್ರೇಲಿನ ಈ ಒಂದು ಮಿಲಿಟರಿ ಅಗ್ರೆಷನನ್ನು ನಿಷ್ಠುರ ವಾಕ್ಯಗಳಲ್ಲಿ, ಆಯಿತಾ, ಸ್ಟ್ರಾಂಗ್ ಆಗಿ ನಿಂದಿಸ್ತಾರೆ, ಇದು ತಪ್ಪು ಅಂತ. ಮತ್ತು ಆದಷ್ಟು ಬೇಗ UN ಸೆಕ್ಯೂರಿಟಿ ಕೌನ್ಸಿಲಿನ ರೆಸೊಲ್ಯೂಷನ್ ಏನಿದೆ, ಏನು ರೆಸೊಲ್ಯೂಷನ್ನು, ಈ ಗಾಜಾ ಪ್ರದೇಶದಲ್ಲಿರ್ತಕ್ಕಂತಹ ಜನರಿಗೆ, ಆಯಿತಾ, ಸಾಮಾನ್ಯ ಜನರಿಗೆ ಹ್ಯುಮ್ಯಾನಿಟೇರಿಯನ್ ಏಡನ್ನು ನೀಡಬೇಕು ಅಂತಕ್ಕಂಥದ್ದೇನಿದೆ ಅಲ್ವಾ, ಇದನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಅಂತಕ್ಕಂತಹದನ್ನು.
ಈ ಕಂಪಾಲ ಡಿಕ್ಲರೇಷನ್ ಹೇಳುವಂಥದ್ದು. ಆಯಿತಾ? ಸೊ ನೋಡಿ, ಇಲ್ಲಿ ನಮ್ಮ ಭಾರತದಿಂದ ಯಾರು ರೆಪ್ರೆಸೆಂಟ್ ಮಾಡಿದ್ರು ಭಾರತವನ್ನು ಅಂತಂತಂದರೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜಯಶಂಕರ್ ಅವರು ಹೋಗಿದ್ರು. ಸೊ ಅವರೂ ಸಹ ಈ ಒಂದು ಸಮ್ಮಿಟ್ನಲ್ಲಿ ಏನು ಹೇಳ್ತಾರೆ ಅಂತಂತಂದರೆ, ಈ ಒಂದು ಇಸ್ರೇಲ್ ಮತ್ತು ಹಮಾಸಿನ ಒಂದು ಇಶ್ಯೂಗೆ ಅಥವಾ ಈ ಗಾಜಾ ಪ್ರದೇಶದಲ್ಲಿ ಆಗ್ತಿರ್ತಕ್ಕಂತಹ ಈ ಬಿಕ್ಕಟ್ಟಿಗೆ ಒಂದು ಸಸ್ಟೈನೇಬಲ್ ಲಾಂಗ್ ಟರ್ಮ್ ಸೊಲ್ಯೂಷನನ್ನು ಕೊಡಬೇಕು. ಅದೇ ರೀತಿಯಾಗಿ ಅಲ್ಲಿ ಇರ್ತಕ್ಕಂಥ ಜನತೆಗೆ ಇಮ್ಮಿಡಿಯೇಟ್ ಆಗಿ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ಕೊಡಬೇಕು. ಮತ್ತು ಈ ಒಂದು ಬಿಕ್ಕಟ್ಟೇನಿದೆ, ಈ ಪೊಲಿಟಿಕಲ್ ಬಿಕ್ಕಟ್ಟೇನಿದೆ, ಇದು ಇನ್ನು ಉಳಿದಿರ್ತಕ್ಕಂತಹ ಬೇರೆ ದೇಶಗಳಿಗೆ, ಬೇರೆ ಮುಸ್ಲಿಂ ರಾಷ್ಟ್ರಗಳಿಗೆ, ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳಿಗೆ ಹರಡುವುದನ್ನು ನಾವು ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ನೋಡಿ, ಭಾರತದ ನಿಲುವು ಏನು ಅಂತಕ್ಕಂಥದ್ದನ್ನು ನಾವು ಆಲ್ರೆಡಿ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಅದಕ್ಕೆ ನೀವು ಈ ಅಂಶವನ್ನು ಸಹ ಸೇರಿಸಬಹುದು. ನ್ಯಾಮಿನ ಸಮ್ಮಿಟಿನಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮತ್ತೆ ಅದನ್ನು ರೀಇಟರೇಟ್ ಮಾಡಿದ್ರು. ಏನು ಸಸ್ಟೈನೇಬಲ್ ಸೊಲ್ಯೂಷನನ್ನು ಕುರಿತಾಗಿರಬಹುದು ಮತ್ತು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸಿನ ಕುರಿತಾಗಿರ್ಬೋದು. ಈ ರೀತಿಯಾಗಿ ನಾವು ಪ್ರಿಪೇರ್ ಆದರೆ ಅದು ಹಾಲಿಸ್ಟಿಕ್ ಆಗ್ತದೆ. ಸರಿ, ಹಾಗಿದ್ರೆ ನ್ಯಾಮ್ ಏನು? ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಲ್ವಾ? ಇದು ಯಾವಾಗ 1961ರಲ್ಲಿ ಬೆಲ್ಗ್ರೇಡ್ ಯುಗೋಸ್ಲೋವಿಯಾದಲ್ಲಿ ಆರಂಭವಾಗಿರುವಂತಹದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂತಹ 5 ದೇಶಗಳು ಮತ್ತು ಅದರ ನಾಯಕರು ಯಾರ್ಯಾರು ಅಂತಂದರೆ ನೋಡಿ, ಯುಗೋಸ್ಲೋವಿಯಾದ ಜೋಸೆಫ್ ಬ್ರೋಸ್ ಟೀಟೋ, ಆಯಿತಾ, ಅವ್ರ ಜೊತೆಗೆ ಈಜಿಪ್ಟಿನ ಗ್ಯಾಮಲ್ ಅಬ್ದೆಲ್ ನಾಸೆರ್, ಭಾರತದ ಜವಾಹರ್ಲಾಲ್ ನೆಹರು ಅವರು, ಇಂಡೋನೇಷ್ಯಾದ ಸುಕಾರ್ನೋ ಮತ್ತು ಕ್ವಾಮೆ ರೂಮಾ ಆಫ್ ಘಾನಾದ ಕ್ವಾಮೆ ರೂಮಾ. 5 ಜನ ಪ್ರಮುಖ ಲೀಡರ್ಸ್ ಇಲ್ಲಿ ನೆನಪಲ್ಲಿಟ್ಕೊಳ್ಳಿ. ಜೋಸೆಫ್ ಬ್ರೋಸ್ ಟೀಟೋ, ಅಬ್ದೆಲ್ ನಾಸೆರ್, ಜವಾಹರ್ಲಾಲ್ ನೆಹರು, ಸುಕಾರ್ನೋ, ಕ್ವಾಮೆ ರೂಮಾ. ಆಯಿತಾ? ಸೊ ಇವರ ಒಂದು ನೇತೃತ್ವದಲ್ಲಿ 1961ರಲ್ಲಿ ನ್ಯಾಮ್ ಎಸ್ಟಾಬ್ಲಿಷ್ ಆಗಿರುವಂತಹದ್ದು. ಸೊ ನೋಡಿ, ಇಲ್ಲಿ ನ್ಯಾಮಿನ ಪ್ರಮುಖ ಉದ್ದೇಶ ಏನಾಗಿತ್ತು ನಮಗೆಲ್ಲ ಗೊತ್ತೇ ಇದೆ. ಕೋಲ್ಡ್ ವಾರ್ ಟೈಮಲ್ಲಿ US ಮತ್ತು ರಷ್ಯಾ ಬ್ಲಾಕ್ಗಳು ಕ್ರಿಯೇಟ್ ಆಗಿದ್ವಲ್ವಾ? ಸೊ USSR ಬ್ಲಾಕ್ಗಳು ಕ್ರಿಯೇಟ್ ಆಗಿತ್ತಲ್ವ? ಸೊ ಈ 2 ಬ್ಲಾಕ್ಗಳಲ್ಲಿ ಯಾವುದಕ್ಕೂ ನಾವು ಜಾಯಿನ್ ಆಗೋದಿಲ್ಲ, ನಾವು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಆಗಿ ಉಳಿದುಕೊಳ್ತೇವೆ ಅಂತಕ್ಕಂತಹದಕ್ಕೆ ನ್ಯಾಮನ್ನು ಅವರು ಪ್ರಾರಂಭಿಸಿದ್ದು. ಈಗ ಸದ್ಯಕ್ಕೆ ನ್ಯಾಮಲ್ಲಿ 120 ದೇಶಗಳಿದ್ದಾವೆ ಮತ್ತು 17 ಅಬ್ಸರ್ವರ್ ಕಂಟ್ರೀಸ್ ಇವೆ. ಒಂದು ಸರಿ ನ್ಯಾಮಿನ ವೆಬ್ಸೈಟಿಗೆ ಹೋಗಿ ದಯವಿಟ್ಟು ಕಂಟ್ರೀಸ್, ಎಲ್ಲಿನ ಕಂಟ್ರೀಸ್ ಮೆಜಾರಿಟಿ ಇವೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಆಯಿತಾ? 120 ಸದಸ್ಯರು ಮತ್ತು 17 ಅಬ್ಸರ್ವರ್ಸ್. ಮತ್ತು ನೋಡಿ, ಇದಕ್ಕೆ ಒಂದು ಪರ್ಮನೆಂಟ್ ಸೆಕ್ರೆಟರಿಯೇಟ್ ಇಲ್ಲ. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ದೇಶ ಅಥವಾ ಯಾವುದೋ ಒಂದು ಸಂಸ್ಥೆಯನ್ನು ಕೊಟ್ಟು ಇದು ನ್ಯಾಮಿನ ಕಾರ್ಯವನ್ನು ನಿರ್ವಹಿಸ್ತದೆ, ನ್ಯಾಮಿನ ಸೆಕ್ರೆಟರಿಯೇಟ್ ಆಗಿ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಬಹುದು. ಬಟ್ ಪ್ಲೀಸ್ ನೋಟ್ ಡೌನ್, ದೇರ್ ಈಸ್ ನೋ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಫಾರ್ ನ್ಯಾಮ್. ಆಯಿತಾ? ಸೊ ಮತ್ತು ಇನ್ನೊಂದೇನು ಅಂತಂತಂದರೆ, ಇದರ ಒಂದು ಸಮ್ಮಿಟ್ಗಳೇನಿವೆ, ಈ ಮೀಟಿಂಗ್ಗಳೇನಿದೆ, ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುತ್ತೆ. ಆದ್ದರಿಂದ ಇದು 19ನೇ ಸಮ್ಮಿಟ್. ಓಕೆನಾ? ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆಯಿತಾ? ಪ್ರಿಲಿಮ್ಸಿಗೆ ಇದರಲ್ಲಿ ಯಾವುದೇ ಒಂದು ಪಾಸಿಬಲ್ ಕ್ವೆಶನ್ ಬರಬಹುದು. ಪ್ಲೇಸಸ್ ಇನ್ ಯೂಸ್ ಬರಬಹುದು, ಅಥವಾ ಲೀಡರ್ಸ್ ಬರಬಹುದು, ಅಥವಾ ನ್ಯಾಮ್ ಕುರಿತಾಗಿ ಬರಬಹುದು, ಅಥವಾ 19th ಸಮ್ಮಿಟ್ ಕುರಿತಾಗಿ ಬರಬಹುದು. ಮೇನ್ಸಿಗೆ ಏನು ಬರಬಹುದು ಅಂತಂತಂದರೆ, ನ್ಯಾಮ್ ಮತ್ತು ಗ್ಲೋಬಲ್ ಸೌತಿನ ಕುರಿತಾಗಿ ಸಂಬಂಧಗಳು. ಆಯಿತಾ? ನ್ಯಾಮ್ ಮತ್ತು ಗ್ಲೋಬಲ್ ಸೌತ್ ಇವೆರಡು ಹೇಗೆ ಕಾರ್ಯವನ್ನು ಒಟ್ಟಿಗೆ ನಿರ್ವಹಿಸಬಹುದು, ಅಥವಾ ಇವೆರಡರ ರಿಲೆವೆನ್ಸ್ ಏನು, ಎಲ್ಲವೂ ಸಹ ಕೇಳಬಹುದು. ಆಯಿತಾ? ನೆಕ್ಸ್ಟ್ ನೋಡೋಣ, ಅಮೃತ್ ಧರೋಹರ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮ್. ಏನು ಅಮೃತ್ ಧರೋಹರ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮ್ ಅಂತಕ್ಕಂಥದ್ದನ್ನು ನೋಡೋದಕ್ಕಿಂತ ಮುಂಚೆ, ಪ್ರಿಲಿಮ್ಸಲ್ಲಿ ಇದು ಎನ್ವಿರಾನ್ಮೆಂಟ್ ಮತ್ತು ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಆಯಿತಾ? ಅದೇ ರೀತಿ ಮೇನ್ಸ್ನಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತಂತಂದರೆ GS 3ಗೆ ಸಂಬಂಧಪಟ್ಟಿರುವಂತಹದ್ದು, ಅದರಲ್ಲೂ ಕನ್ಸರ್ವೇಷನ್ನಲ್ಲಿ. ಆಯಿತಾ? ಮತ್ತು ಸಸ್ಟೈನೇಬಲ್ ಟೂರಿಸಮ್ ಅಂತಕ್ಕಂಥ ಯಾವುದೇ ಟಾಪಿಕ್ ಬಗ್ಗೆ ಕ್ವೆಶನ್ ಬಂದರೂ ಸಹ ನೀವು ಅಮೃತ್ ಧರೋಹರ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮನ್ನು ನೀವು ಗಮನದಲ್ಲಿ ಇಟ್ಕೊಂಡು ಓದಬೇಕು. ಸರಿನಾ? ಸೊ ಏನು ಈ ಸ್ಕೀಮು ಅಂತಕ್ಕಂಥದ್ದನ್ನು ಇಲ್ಲೇ ಕ್ವಿಕ್ಕಾಗಿ ನೋಡಿಬಿಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ಸ್ಕೀಮ್ ಏನಿದೆ ಇದು ಸೆಂಟ್ರಲ್ ಗೌರ್ಮೆಂಟಿಂದು, ಕೇಂದ್ರ ಸರ್ಕಾರದ ಸ್ಕೀಮು. ಇದರ ಪ್ರಮುಖ ಉದ್ದೇಶಗಳೇನು ಅಂತಂತಂದರೆ, ಆ ಪ್ರದೇಶಗಳಲ್ಲಿರ್ತಕ್ಕಂತಹ ಜನತೆಗೆ ಕೆಲಸದ ಒಂದು ಅವಕಾಶವನ್ನು, ಉದ್ಯೋಗ ಅವಕಾಶವನ್ನು ಲೋಕಲ್ ಕಮ್ಯುನಿಟೀಸಿಗೆ ಕೊಡುವಂತಹದ್ದು, ಜೊತೆಗೆ
ಟೂರಿಸಮ್ ಪೊಟೆನ್ಷಿಯಲನ್ನು ಇನ್ಕ್ರೀಸ್ ಮಾಡುವಂಥದ್ದು. ಈಗ ಒಂದು ರಮ್ಸಾರ್ ಸೈಟ್ ಇದೆ. ರಮ್ಸಾರ್ ಸೈಟ್ಗಳೇನು ಅಂತ ಗೊತ್ತಿದೆ ಅಂತ ಭಾವಿಸ್ತೇನೆ. ಈ ರಮ್ಸಾರ್ ವೆಟ್ಲ್ಯಾಂಡ್ ಏನಿದೆ, ಒಂದು ರಮ್ಸಾರ್ ವೆಟ್ಲ್ಯಾಂಡ್, ಅದರ ಟೂರಿಸಮ್ ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ಸಿಗೆ ಎಂಪ್ಲಾಯ್ಮೆಂಟ್ ಎರಡೂ ಸಹ ಅಮೃತ್ ಧರೋಹರಿನ ಉದ್ದೇಶ. ಆಯಿತಾ. ಇದನ್ನು ಪ್ರಾರಂಭಿಸಿದ್ದು ಯಾರು? ಕೇಂದ್ರ ಸರ್ಕಾರ. ಎಲ್ಲಿ ಪ್ರಾರಂಭಿಸಿದೆ ಅಂತಂತಂದರೆ ನೋಡಿ, ಎಕಾಲಜಿಕಲಿ ಸೆನ್ಸಿಟಿವ್ ವೆಟ್ಲ್ಯಾಂಡ್ಸ್ ಅಥವಾ ರಮ್ಸಾರ್ ಸೈಟ್ಗಳಲ್ಲಿ ಪ್ರಾರಂಭಿಸಿರುವಂತಹದ್ದು. ಈಗ ಪ್ರಮುಖವಾಗಿ 5 ರಮ್ಸಾರ್ ಸೈಟ್ಗಳಲ್ಲಿ ಪೈಲಟ್ ಬೇಸಿಸ್ ಮೇಲೆ ಪ್ರಾರಂಭವಾಗಿದೆ. ಅವು ಯಾವ್ಯಾವು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಫಸ್ಟು ಇವಾಗ 16 ರಮ್ಸಾರ್ ಸೈಟ್ಗಳನ್ನು ಫಸ್ಟ್ ಫೇಸಲ್ಲಿ ನಾವು ಈ ಒಂದು ಅಮೃತ್ ಧರೋಹರ್ ಸ್ಕೀಮಿನ ಅಡಿಯಲ್ಲಿ ತೆಗೆದುಕೊಳ್ಬೇಕು. ಟೂರಿಸಮ್ ಪೊಟೆನ್ಷಿಯಲನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಉದ್ಯೋಗ ಅವಕಾಶವನ್ನು ಕೊಡಲಿಕ್ಕೆ ಅಂತಕ್ಕಂಥದ್ದನ್ನು ಈ ಒಂದು ಸ್ಕೀಮ್ ಹೇಳ್ತದೆ. ಅದರಲ್ಲಿ ಪೈಲಟ್ ಪ್ರಾಜೆಕ್ಟಲ್ಲಿ 5 ರಮ್ಸಾರ್ ಸೈಟ್ಗಳನ್ನು ಮಾತ್ರ ನಾವು ತಗೊಂಡಿರೋದು. ಯಾವ 5 ರಮ್ಸಾರ್ ಸೈಟ್ಗಳು ನೋಡಿ ಇಲ್ಲಿ: ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಹರಿಯಾಣ, ಆಯಿತಾ, ಭಿತರ್ಕನಿಕಾ ಮ್ಯಾಂಗ್ರೋವ್ಸ್ ಒಡಿಶಾ, ಚಿಲಿಕಾ ಲೇಕ್ ಒಡಿಶಾ ಮತ್ತು ಸಿರ್ಪುರ್ ಮಧ್ಯಪ್ರದೇಶ್ ಮತ್ತು ಯಶವಂತ್ ಸಾಗರ್ ಮಧ್ಯಪ್ರದೇಶ್. ನೋಡಿ, MP 2, ಆಯಿತಾ, MP 2, ಅದೇ ರೀತಿಯಾಗಿ ಒಡಿಶಾದು 2 ಮತ್ತು ಹರಿಯಾಣದಿಂದ 1. ನೆನಪಲ್ಲಿ ಇಟ್ಕೊಳ್ತೀರಾ ಅಲ್ವಾ? ಸೊ ಪೈಲಟ್ ಪ್ರಾಜೆಕ್ಟಲ್ಲಿ ಪೈಲಟ್ ಬೇಸಿಸ್ ಮೇಲೆ ಪ್ರಾರಂಭವಾಗಿರುವಂತಹ ಒಂದು ಪ್ರಾಜೆಕ್ಟ್ ಇದು. 16 ರಮ್ಸಾರ್ ಸೈಟ್ಗಳನ್ನು ಇದರಲ್ಲಿ ಕವರ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಅದರಲ್ಲೂ ಫಸ್ಟ್ ಆಫ್ ಆಲು ಈಗ ಪೈಲಟ್ ಬೇಸಿಸ್ ಮೇಲೆ ನಡೀತಿರುವಂತಹದ್ದು ಸುಲ್ತಾನ್ಪುರ ನ್ಯಾಷನಲ್ ಪಾರ್ಕ್, ಭಿತರ್ಕನಿಕಾ ಮ್ಯಾಂಗ್ರೋವ್ಸ್, ಚಿಲಿಕಾ, ಸಿರ್ಪುರ್ ಮತ್ತು ಯಶವಂತ್ ಸಾಗರ್ ಅಲ್ವಾ. ಸೊ ಇದು ಯಾವ ಮಂತ್ರಾಲಯದಡಿ ಬರ್ತದೆ, ಯಾವ ಮಿನಿಸ್ಟ್ರಿಯಲ್ಲಿ ಬರ್ತದೆ ಅಂತಂದರೆ ನೋಡಿ, ಟೂರಿಸಮ್ ಮಿನಿಸ್ಟ್ರಿ ಮತ್ತು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಎರಡೂ ಸಹ ಇದಕ್ಕೆ ಈಕ್ವಲಿ ಇಂಪಾರ್ಟೆಂಟ್. ಆಯಿತಾ. ಸೊ ಇದನ್ನು ಶುರು ಮಾಡಿರ್ತಕ್ಕಂಥದ್ದು ಯಾವಾಗ ಅಂದರೆ 2023ರಲ್ಲಿ 2023-24 ಬಡ್ಜೆಟ್ ಅನೌನ್ಸ್ಮೆಂಟಲ್ಲಿ ಅಮೃತ್ ಧರೋಹರ್ ಇನಿಷಿಯೇಟಿವನ್ನು ಪ್ರಾರಂಭಿಸಿದ್ರು. ಅದಕ್ಕೆ ಇವಾಗ ಇಂಪ್ಲಿಮೆಂಟೇಷನ್ಗೆ ಗೋ ಅಹೆಡ್ ಅಂತ ಕೊಟ್ಟಿರುವಂತಹದ್ದು. ಆಯಿತಾ. ಸೊ ನೋಡಿ, ಇದರಲ್ಲಿ ಪ್ರಮುಖವಾಗಿ ಏನು ಅಂತಂತಂದರೆ ರಮ್ಸಾರ್ ಸೈಟಿನ ಕನ್ಸರ್ವೇಷನ್ನು ನೋಡಿ, 3 ನೆನ್ಪಟ್ಕೊಂಬೇಡಿ: ಕನ್ಸರ್ವೇಷನ್, ಸಸ್ಟೈನೇಬಲ್ ಟೂರಿಸಮ್, ನ್ಯಾಚುರಲ್ ಟೂರಿಸಮ್ ಅಂತ ಕರಿತೀವಿ ಅಥವಾ ನೇಚರ್ ಟೂರಿಸಮ್ ಅಂತ ಕರಿತೀವಿ, ಪ್ಲಸ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್. 3 ಪ್ರಮುಖ ಉದ್ದೇಶಗಳು. ಇವುಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಆಯಿತು. ಸರಿನಾ? ಸೊ ಇನ್ನೊಂದ್ಸರಿ ಕ್ವಿಕ್ಕಾಗಿ ನೋಡೋಣ. ಅಮೃತ್ ಧರೋಹರ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮ್ ಯಾರ ಮಧ್ಯ? ಮಿನಿಸ್ಟ್ರಿ ಆಫ್ ಟೂರಿಸಮ್ ಮತ್ತು ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಪ್ರಾರಂಭವಾಗಿದ್ದು 2023ರಲ್ಲಿ. ಬಜೆಟ್ 2023-24ರಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹದ್ದು. ಆಯಿತಾ. ಈಗ ನೆಕ್ಸ್ಟ್ ಮುಂದಿನ 3 ವರ್ಷಗಳ ಕಾಲಕ್ಕೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಪ್ರಮುಖ ಉದ್ದೇಶಗಳೇನು? ಆಪ್ಟಿಮಲ್ ಯೂಸ್ ಆಫ್ ವೆಟ್ಲ್ಯಾಂಡ್ಸ್, ಎನ್ಹಾನ್ಸ್ ಬಯೋಡೈವರ್ಸಿಟಿ, ಕಾರ್ಬನ್ ಸ್ಟಾಕನ್ನು ಇನ್ಕ್ರೀಸ್ ಮಾಡೋದು, ಎಕೋ ಟೂರಿಸಮ್ ಅಪಾರ್ಚುನಿಟಿ ಮತ್ತು ಇನ್ಕಮ್ ಜನರೇಷನ್ ಫಾರ್ ಲೋಕಲ್ ಕಮ್ಯುನಿಟೀಸ್. ಪ್ರೈಮರಿ ಫೋಕಸ್ ಏನಿದೆ ಅದು ಹೈ ವಾಲ್ಯೂಮ್ ಟೂರಿಸಮ್ನಿಂದ ಹೈ ವ್ಯಾಲ್ಯೂ ನೇಚರ್ ಟೂರಿಸಮ್ಗೆ. ಅಂದರೆ ಹೈ ವಾಲ್ಯೂಮ್ ಅಂತಂತಂದರೆ ಹೆಚ್ಚು ಖರ್ಚು, ಲಕ್ಸರಿ ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಅಷ್ಟು ಇದು ಇರೋಂಗಿಲ್ಲ. ಆಯಿತಾ. ಅವು ಸಸ್ಟೈನೇಬಲ್ ಇರೋದಿಲ್ಲ. ಅವು ಹೈ ವಾಲ್ಯೂಮ್ ಟೂರಿಸಮ್. ಅವುಗಳನ್ನು ಬಿಟ್ಟು ಹೈ ವ್ಯಾಲ್ಯೂ ನ್ಯಾಚುರಲ್ ಟೂರಿಸಮ್ ಅಥವಾ ನೇಚರ್ ಟೂರಿಸಮನ್ನು ಪ್ರಮೋಟ್ ಮಾಡಲಿಕ್ಕೆ ಅಂತಕ್ಕಂಥದ್ದು. ಅದೇ ರೀತಿ 2ನೇದು ಪ್ರಮುಖ ಉದ್ದೇಶ ಏನು? ಲೈವ್ಲಿಹುಡ್ ಅಪಾರ್ಚುನಿಟೀಸ್ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಸೊ ಅಮೃತ್ ಧರೋಹರ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ನೋಡಿ, ಕೆಪಾಸಿಟಿ ಬಿಲ್ಡಿಂಗ್ ಜಾಬ್ ರಿಲೇಟೆಡ್. ಆಯಿತಾ. ಅಮೃತ ಧರೋಹರ ನೆನಪಲ್ಲಿ ಇಟ್ಕೊಳ್ಳಿ, ವೆಟ್ಲ್ಯಾಂಡ್ಸ್, ಅಷ್ಟೇ ಸಾಕು. ಓಕೆನಾ. ನಾವು ನೆಕ್ಸ್ಟ್ ನೋಡೋಣ ಡೀಪ್ ಸಿ ಕೋರಲ್ ರೀಫ್ಸ್. ಏನಾಗಿದೆ ಅಂತಂದರೆ ಇತ್ತೀಚೆಗೆ ಪ್ರಪಂಚದ ಅತ್ಯಂತ ದೊಡ್ಡ ಡೀಪ್ ಸಿ ಕೋರಲ್ ರೀಫು ಅಮೇರಿಕಾದಲ್ಲಿ ಪತ್ತೆಯಾಗಿರುವಂತಹದ್ದು. ಎಲ್ಲಿ? ಅಟ್ಲಾಂಟಿಕ್ ಸಾಗರದ ಹತ್ರ ಫ್ಲೋರಿಡಾ ಮತ್ತು ಸೌತ್ ಕ್ಯಾಲಿಫೋರ್ನಿಯಾ ನಡುವೆ. ಆಯಿತಾ. ಇಲ್ಲಿ US ಅಲ್ಲಿ. ಸೊ ಇದು ಏನು ಅಂತಂದರೆ ಮೋಸ್ಟ್ಲಿ ನಿಮಗೆ ಪ್ರಿಲಿಮ್ಸಿಗೆ ಜಾಸ್ತಿ ಇಂಪಾರ್ಟೆಂಟ್ ಆಗ್ತದೆ. ಟೈಪ್ಸ್ ಆಫ್ ಕೋರಲ್ ರೀಫ್ಸು. ಆಯಿತಾ. ಟೈಪ್ಸ್ ಆಫ್ ಕೋರಲ್ ರೀಫ್ಸ್ ಬಗ್ಗೆ ನಮಗೆ ಗೊತ್ತಾಗ್ಬೋದು ಮತ್ತು ಪ್ಲೇಸಸ್ ಇನ್ ನ್ಯೂಸ್ಗೂ ಸಂಬಂಧಪಟ್ಟಿರುವಂತಹದ್ದು. ಇದೇ ಟೈಪ್ಸ್ ಆಫ್ ಕೋರಲ್ ರೀಫ್ಸನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲೂ ಸಿಂಪಲ್ ಕ್ವೆಶನನ್ನು ಕೇಳಬಹುದು. ಆದರೆ ಚಾನ್ಸಸ್ ಕಡಿಮೆ. ಬಟ್ ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಅಷ್ಟೇ. ಸೊ ಪ್ರಪಂಚದ ಅತಿ ದೊಡ್ಡ ಡೀಪ್ ಸಿ ಕೋರಲ್ ರೀಫ್ ಎಲ್ಲಿದೆ?
ಯುನೈಟೆಡ್ ಸ್ಟೇಟ್ಸ್ ಅಥವಾ ಅಮೇರಿಕಾದಲ್ಲಿದೆ. ಎಷ್ಟು ದೊಡ್ಡದಿದೆ ಅಂತಂದರೆ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕಿಗಿಂತ 3 ಪಟ್ಟು ಹೆಚ್ಚು ದೊಡ್ಡದಾಗಿದೆ. ಆಯಿತಾ, 110-150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹದ್ದು ಉದ್ದಾಗಲ. ಸೊ ಇದರ ಒಂದು ಆಳ ಎಷ್ಟಿದೆ ಅಂದರೆ 200-1000 ಮೀಟರ್ ಅಡಿ. ಆಯಿತಾ, 1000 ಮೀಟರ್ ಕೆಳಗಡೆಗಿದೆ ಸಿ ಸರ್ಫೇಸ್ನಿಂದ, ಸಿ ಲೆವೆಲ್ಸ್ಗಿಂತ. ನೋಡಿ, ನಮಗೆಲ್ಲ ಗೊತ್ತಿರುವಂತಹ ಒಂದು ಬೇಸಿಕ್ ಥಿಂಗ್ ಏನು ಅಂದರೆ ಅಪ್ ಟು 200 ಮೀಟರ್ ಮಾತ್ರ ಸೂರ್ಯನ ಕಿರಣಗಳು ಬೀಳುವಂತಹದ್ದು. ಇದನ್ನು ನಾವು ಫೋಟಿಕ್ ಝೋನ್ ಅಂತ ಕರಿತೀವಿ. ಈ ಫೋಟಿಕ್ ಝೋನ್ನಲ್ಲಿ ಬಹುಶಃ ನಾವು ನೋಡುವಂತಹದ್ದು ಶಾಲೋ ವಾಟರ್ ಕೋರಲ್ ರೀಫ್ಸ್ ಏನಂತ ಕರಿತೀವಿ, ಶಾಲೋ ವಾಟರ್ ಕೋರಲ್ ರೀಫ್ಸ್. ಈ ಶಾಲೋ ವಾಟರ್ ಕೋರಲ್ ರೀಫ್ಸ್ ಅನ್ನು ಏನಾಗಿರುತ್ತೆ ಅಂದರೆ ಕೋರಲ್ ಪಾಲಿಪ್ಸ್ ಇರ್ತದೆ. ಆಯಿತಾ, ಈ ಕೋರಲ್ ಪಾಲಿಪ್ಸು ಆಲ್ಗೆಗಳ ಜೊತೆಗೆ ಸಿಂಬಯೋಟಿಕ್ ರಿಲೇಷನನ್ನು ಹೊಂದಿರ್ತವೆ. ಈ ಆಲ್ಗೆಗಳು ಸನ್ಲೈಟಿನ ಸಹಾಯದಿಂದ ಏನು ಮಾಡುತ್ತೆ, ಫುಡ್ ಪ್ರಿಪೇರ್ ಮಾಡಿ ಕೋರಲ್ ಪಾಲಿಪ್ಸಿಗೆ ಕೊಡ್ತವೆ. ಕೋರಲ್ ಪಾಲಿಪ್ಸ್ ಏನು ಕೊಡುತ್ತೆ, ಆಲ್ಗೆಗಳಿಗೆ ಮನೆಯನ್ನು ಕೊಡುತ್ತೆ. ಸೊ ದಿಸ್ ಈಸ್ ಹೌ ದಿ ಶಾಲೋ ವಾಟರ್ ಕೋರಲ್ ರೀಫ್ಸ್ ವರ್ಕ್, ಹೌದಲ್ವಾ? ಆದರೆ ನೋಡಿ, ಇಲ್ಲಿ 200-1000 ಮೀಟರ್ ಅಡಿ ಕೆಳಗಡೆಗೆ, 1000 ಮೀಟರ್ ಕೆಳಗಡೆಗೆ ಇದೆ ಅಂತಂದರೆ ಇಲ್ಲಿ ಏನಾಗ್ತಿದೆ ಅಂತಂತಂದರೆ ಸನ್ಲೈಟ್ ಇಲ್ಲ. ಸನ್ಲೈಟ್ ಇಲ್ಲ ಅಂತಂತಂದರೆ ಬ್ಲೂ ಅಥವಾ ಗ್ರೀನ್ ಅಥವಾ ಬ್ರೌನ್ ಆಲ್ಗೆಗಳು ಇಲ್ಲ. ಕರೆಕ್ಟಾ? ಆಲ್ಗೆಗಳಿಲ್ಲ ಅಂದರೆ ಫೋಟೋಸಿಂಥಸಿಸ್ ಇಲ್ಲ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಸರಿನಾ? ಸೊ ಏನು ಪ್ರಮುಖವಾಗಿ ಡಿಫ್ರೆನ್ಸು ಈ ಶಾಲೋ ವಾಟರ್ ಕೋರಲ್ ರೀಫ್ಸಿಗೂ ಡೀಪ್ ವಾಟರ್ ಕೋರಲ್ ರೀಫ್ಸಿಗೂ? ಅಪಿಯರೆನ್ಸ್ ನೋಡಿ, ಇವುಗಳು ಅನೇಕ ಬಣ್ಣಗಳಲ್ಲಿ ಕಾಣಿಸ್ತದೆ, ಫುಲ್ ಕಲರ್ಫುಲ್ ಆಗಿರ್ತದೆ ಶಾಲೋ ವಾಟರ್ ಕೋರಲ್ ರೀಫ್ಸು. ಡೀಪ್ ವಾಟರಲ್ಲಿ ವೈಟು. ಯಾಕೆ ಇದು ಫುಲ್ ಕಲರ್ಫುಲ್ ಆಗಿರ್ತದೆ ಅಂದರೆ ಈ ಕಲರ್ಸಿಗೆ ಪ್ರಮುಖ ಕಾರಣ ಆಲ್ಗೆಗಳು. ಇಲ್ಲಿ ಆಲ್ಗೆಗಳಿರುವುದಿಲ್ಲ, ಆದ್ದರಿಂದ ಇವುಗಳು ಕಲರ್ಲೆಸ್ಸು. ಇಲ್ಲಿ ಬಯೋಡೈವರ್ಸಿಟಿ ಎಷ್ಟು ಅಂದರೆ ನಿಯರ್ಲಿ 25% ನಷ್ಟು ಮರೈನ್ ಇಕೋಸಿಸ್ಟಮಿನ ಬಯೋಡೈವರ್ಸಿಟಿಯನ್ನು ಕೋರಲ್ ರೀಫ್ಗಳು ಸಸ್ಟೈನ್ ಮಾಡುವಂಥದ್ದು. ಆದ್ದರಿಂದ ಅವುಗಳನ್ನು ಮರೈನ್ ಎವರ್ಗ್ರೀನ್ ಫಾರೆಸ್ಟ್ ಅಂತಲೂ ಕರಿತೀವಿ. ಆಯಿತಾ, ಇಲ್ಲಿ ನೋಡಿ, ನ್ಯಾಚುರಲಿ ಇಲ್ಲಿ ಆಹಾರ ಇಲ್ಲ ಅಲ್ವಾ ಅಷ್ಟು ಕೆಳಗಡೆಗೆ, ಸೊ ಬಯೋಡೈವರ್ಸಿಟಿ ಕಡಿಮೆ. ಸರಿ, ಹಾಗಿದ್ರೆ ಶಾಲೋ ವಾಟರ್ ಕೋರಲ್ ರೀಫ್ಸಿನ ಆಹಾರ ಹೇಗೆ ತಯಾರಾಗ್ತದೆ? ಫೋಟೋಸಿಂಥೆಟಿಕ್ ಆಲ್ಗೆಗಳ ಸಹಾಯದಿಂದ ತಯಾರಾಗ್ತದೆ. ಕರೆಕ್ಟಾ? ಇಲ್ಲಿ ಡೀಪ್ ವಾಟರಲ್ಲಿ ಫೋಟೋಸಿಂಥಸಿಸ್ ಇಲ್ಲ, ಆದ್ದರಿಂದ ಸ್ಮಾಲ್ ಪ್ಲಾಂಕ್ಟನ್ಸ್ ಆಗಿರಬಹುದು, ಆರ್ಗ್ಯಾನಿಕ್ ಮಟೀರಿಯಲ್ಗಳ ಮೇಲೇ ಡಿಪೆಂಡ್ ಆಗುವಂತಹದ್ದು. ಆಯಿತಾ? ಸರಿ, ಇವುಗಳ ಹ್ಯಾಬಿಟೆಟ್ ಅಂದರೆ ಇವುಗಳ ಲೊಕೇಶನ್ ಏನು ಅಂತ, ಯಾವ್ಯಾವುದಕ್ಕೆ ಮನೆಯನ್ನು ಕೊಡುತ್ತೆ ಅಂತಂತಂದರೆ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲು ಶಾಲೋ ಕೋರಲ್ ರೀಫ್ಸು ಆಲ್ಗೆಗಳಿಗೂ ಕೊಡುತ್ತೆ ಮತ್ತು ಸ್ಪಾಂಜಸ್ಸು, ಏಡಿಗಳು, ಕ್ರ್ಯಾಬ್ಸು ಇವಕ್ಕೆಲ್ಲ ಕೊಡುತ್ತೆ. ಬಟ್ ಡೀಪ್ ವಾಟರ್ ಕೋರಲ್ ರೀಫ್ಗಳು ಶಾರ್ಕು, ಸ್ವಾರ್ಡ್ ಫಿಶು, ಆಕ್ಟೋಪಸ್ಸು ಇಂತಹ ಪ್ರಮುಖ ಪ್ರಾಣಿಗಳಿಗೆ ಮನೆಯನ್ನು ಕೊಡುವಂತಹದ್ದು. ಸ್ಟ್ರಕ್ಚರ್ಗಳು ಹೆಂಗಿರುತ್ತೆ ಇವುಗಳದ್ದು ಅಂತಂದರೆ ಇದು ನೋಡಿ, ಶಾಲೋ ವಾಟರ್ ಕೋರಲ್ ರೀಫ್ಸ್ ಏನಿದೆ ರಾಕ್ ಟೈಪ್ ಅಂದರೆ ಒಂದು ಕಲ್ಲು ಬಂಡೆ ಆಕಾರಗಳಲ್ಲಿ ಇರ್ತವೆ. ಇವು ಏನಿದೆ ಅಂತಂದರೆ ಇವು ಗ್ರೂವ್ಸು ಫೆದರ್ ಮತ್ತು ಟ್ರೀಗಳ ಆಕಾರದಲ್ಲಿ ಅಂದರೆ ಮರಗಿಡಗಳ ಆಕಾರದಲ್ಲಿ ಇವುಗಳನ್ನು ನಾವು ಕಾಣಬಹುದು. ಸರಿನಾ? ಈ ಶಾಲೋ ವಾಟರ್ ಕೋರಲ್ ರೀಫ್ಸಿಗೆ ಏನಿದೆ, ನಮಗೆ ಸೂರ್ಯನ ಕಿರಣಗಳು ಬೇಕಲ್ವಾ? ಆಬ್ವಿಯಸ್ಲಿ, ಇಲ್ಲಾಂದರೆ ಫೋಟೋಸಿಂಥಸಿಸ್ ಆಗೋದಿಲ್ಲ ಮತ್ತು ಅವು ಉಳಿಯೋದಿಲ್ಲ. ಬಟ್ ಡೀಪ್ ವಾಟರ್ ಕೋರಲ್ ರೀಫ್ಸಿಗೆ ಅದರ ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಶಾಲೋ ವಾಟರ್ ಕೋರಲ್ ರೀಫ್ಸ್ ಏನಿದೆ, ಲೆಸ್ ಕವರೇಜ್ ಆಫ್ ಓಷನ್ ಫ್ಲೋರ್. ಆಯಿತಾ? ಇವುಗಳು ಓಷನ್ ಫ್ಲೋರಿನ ಕಡಿಮೆ ಪ್ರದೇಶಗಳಲ್ಲಿವೆ. ಡೀಪ್ ವಾಟರ್ ಕೋರಲ್ ರೀಫ್ಸ್ ಏನಿದೆ ಅದು ಹೆಚ್ಚು ಪ್ರದೇಶದಲ್ಲಿ ಇರುವಂತಹದ್ದು. ಸರಿ ಅಲ್ವಾ? ಸೊ ಎರಡಕ್ಕೂ ಸೇಮ್ ಚಾಲೆಂಜಸ್ ಏನು? ಕ್ಲೈಮೇಟ್ ಚೇಂಜು, ಆಯಿಲ್ ಮತ್ತು ಗ್ಯಾಸ್ ಡ್ರಿಲ್ಲಿಂಗ್ಗಳಿಂದ ಅಬ್ರಪ್ಟ್ ಆಗುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಕೋರಲ್ ರೀಫ್ಸು ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂತಹ ಇಕೋಸಿಸ್ಟಮ್ಸು ಅಲ್ವಾ? ಸೆನ್ಸಿಟಿವ್ ಮತ್ತು ಇಂಡಿಕೇಟಿವ್ ಅಂದರೆ ಸ್ವಲ್ಪ ಟೆಂಪ್ರೇಚರಲ್ಲಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗಲಿ ಅಥವಾ ಒತ್ತಡದಲ್ಲಿ ವ್ಯತ್ಯಾಸ ಆಗಲಿ ಅಥವಾ ಸಾಂದ್ರತೆ ಮತ್ತು ಸಲನಿಟಿಯಲ್ಲಿ ವ್ಯತ್ಯಾಸ ಆದರೂ ಸಹ ಇವುಗಳು ಇಮ್ಮಿಡಿಯೇಟ್ಲಿ ಸತ್ತು ಹೋಗುವಂತಹದ್ದು. ಅಂದರೆ ಕೋರಲ್ ಬ್ಲೀಚಿಂಗ್ ಅದನ್ನೆಲ್ಲ ನೀವು ಕೋರಲ್ ರೀಫ್ಸಿನ ಕುರಿತಾಗಿ ಎನ್ವಿರಾನ್ಮೆಂಟಿನ ಒಂದು ಟಾಪಿಕನ್ನು ನೀವು ನೀಟಾಗಿ ಒಂದ್ಸರಿ ರಿವೈಸ್ ಮಾಡಬೇಕು. ಓಕೆ ಅಲ್ವಾ? ಸೊ ಇದು ನಮ್ಮ ಕೋರಲ್ ಡೀಪ್ ವಾಟರ್ ಅಥವಾ ಡೀಪ್ ಓಷನ್ ಕೋರಲ್ ರೀಫ್ಸ್. ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್ ಏನು ಅಂದರೆ ವಿಜಯ್ ರಾಘವನ್ ಪ್ಯಾನಲ್. ಏನು ವಿಜಯ್ ರಾಘವನ್ ಪ್ಯಾನಲ್ಲು ಅಂತಕ್ಕಂಥದ್ದನ್ನು ನಾವಿವತ್ತು ನೋಡೋಣ. ಅದಕ್ಕಿಂತ ಮುಂಚೆ ಪ್ರಿಲಿಮ್ಸಲ್ಲಿ ಅಗೇನ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಅದೇ ಮೇನ್ಸ್ನಲ್ಲಿ ಏನು ಅಂದರೆ ಇದು ಇಂಟರ್ನಲ್ ಸೆಕ್ಯೂರಿಟಿ
ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಿರುವಂಥದ್ದಾಗಬಹುದು. ಆಯಿತಾ, ಅಂದರೆ ಇವಾಗ ಇಂಟರ್ನಲ್ ಸೆಕ್ಯೂರಿಟಿ ಕುರಿತಾಗಿ ಏನೋ ಒಂದು ಅನಲೈಸಿಸ್ ಬೇಸ್ಡ್ ಕ್ವೆಶನ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರೆಕಮೆಂಡೇಷನ್ನ ಬರೀಬೇಕು ಅಂದಾಗ ಆ್ಯಸ್ ಪರ್ ವಿಜಯ್ ರಾಘವನ್ ಪ್ಯಾನಲ್ ಹೇಳುವಂತೆ ಅಂತ ನೀವು ಶುರು ಮಾಡಿದರೆ ದಟ್ ರೆಕಮೆಂಡೇಷನ್ಸ್ ಆರ್ ವೇ ಫಾರ್ವರ್ಡ್, ಅವುಗಳು ಸಹಾಯಕರವಾಗ್ತದೆ. ನೋಡಿ, 9 ಸದಸ್ಯರಿರುವಂಥ ವಿಜಯ್ ರಾಘವನ್ ಪ್ಯಾನಲನ್ನು ಸರ್ಕಾರ ಲಾಸ್ಟ್ ಇಯರು ನೇಮಿಸಿತ್ತು. ಯಾಕೆ ಅಂತಂದರೆ DRDOವಿನ ಅಂದರೆ ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನಿದೆ ಅದರ ಕಾರ್ಯಗಳನ್ನು ನೋಡಲಿಕ್ಕೆ, ಅವು ಎಷ್ಟು ಕಾರ್ಯಗಳನ್ನು DRDO ಮಾಡಬೇಕು, ಎಷ್ಟು ಕಾರ್ಯಗಳು ಅದು ಮಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಪ್ರಮುಖವಾಗಿ ಈ ಒಂದು ಕಮಿಟಿಯನ್ನು ರಚಿಸಿತ್ತು. ಅದು ಈ ತಿಂಗಳು ಅದರ ರೆಕಮೆಂಡೇಷನ್ಸನ್ನು ಸಬ್ಮಿಟ್ ಮಾಡಿದೆ. ಫಸ್ಟ್ ಆಫ್ ಆಲ್ ಯಾಕೆ DRDOದು ವರ್ಕಿಂಗನ್ನು ಫಂಕ್ಷನ್ಸನ್ನು ರಿವ್ಯೂ ಮಾಡಬೇಕಿತ್ತು ಅಂದರೆ, ನೋಡಿ, ಪ್ರಮುಖವಾಗಿ ಡಿಫೆನ್ಸ್ ರಿಲೇಟೆಡು ರಿಸರ್ಚ್ ಆಗಿರಬಹುದು, ಆಮೇಲೆ ಪ್ರೊಡಕ್ಷನ್ ಆಗಿರಬಹುದು, ಇವೆಲ್ಲ ಯಾರು ನೋಡ್ತಾ ಇರುವಂತಹದ್ದು DRDO. ಸರಿನಾ? ಸೊ ಅದರಿಂದ ಏನು ಪ್ರಾಬ್ಲಮ್ಸ್ ಆಗ್ತಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ನೋಡಿ, ಗವರ್ನಮೆಂಟ್ಸ್ ಡಿಸಿಷನ್ ಟು ರಿವ್ಯೂ ದಿಸ್ ಯಾಕೆ ಬಂದಿದೆ ಅಂತಂತಂದರೆ, DRDOವಿನ ಅನೇಕ ಪ್ರಾಜೆಕ್ಟ್ಸ್ ಏನಿದೆ ತುಂಬ ಡಿಲೇ ಆಗ್ತಾ ಇವೆ, ತುಂಬ ಪೋಸ್ಟ್ಪೋನ್ ಆಗ್ತಾ ಇದ್ದಾವೆ. ಆದ್ದರಿಂದ ಸರಿನಾ? ಸೊ ಇದಕ್ಕೆ ಉದಾಹರಣೆ, ಇದಕ್ಕೆ ಎಕ್ಸಾಂಪಲ್ ಏನು, ಡೇಟಾ ಏನು ಅಂದರೆ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಡಿಫೆನ್ಸ್ ಏನು ಹೇಳ್ತದೆ ಅಂದರೆ, DRDOವಿನ 55 ಮಿಷನ್ಗಳಲ್ಲಿ 23 ಮಿಷನ್ಗಳು ಆನ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ 2023ರಲ್ಲಿ. ಈವನ್ 2022ರಲ್ಲಿ 22ರ ಒಂದು ಆಡಿಟನ್ನು CAG ಮಾಡಿದಾಗ ಏನು ಹೇಳ್ತಾ ಇದೆ ಅಂದರೆ, 119 ಪ್ರಾಜೆಕ್ಟ್ಸ್, ಸರಿಸುಮಾರು 67%ನಷ್ಟು ಪ್ರಾಜೆಕ್ಟ್ಗಳೇನಿವೆ DRDOದು, ಅವುಗಳು ಟೈಮ್ ಲೈನ್ ಡಿಸೈಡ್ ಮಾಡಿರ್ತಕ್ಕಂಥ ಅಥವಾ ಕೊಟ್ಟಿರುವಂಥ ಟೈಮ್ ಲೈನಿಗೆ ಮುಗಿಸೋಕ್ಕಾಗಲಿಲ್ಲ. ಸೊ ಇಂಥ ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ, ಭಾರತದ ಸೇಫ್ಟಿ ಮತ್ತು ಸೆಕ್ಯೂರಿಟಿನೇ ಜಿಯೋಪಾರ್ಡೈಸ್ ಆದಂಗೆ ಆಗುತ್ತೆ ಡೀಲೆಗಳು ಇಂಥ ಸಿಚುವೇಷನ್ಗಳಲ್ಲಿ. ಆದರೆ ನೋಡಿ, ಹೆಲ್ತ್ ಸೆಕ್ಟರಲ್ಲಿ ಅಂದರೆ ಹಾಸ್ಪಿಟಲ್ಗಳಲ್ಲಿ ಡೀಲೆಗಳು, ಆಯಿತಾ, ಸೆಕ್ಯೂರಿಟಿ ಮ್ಯಾಟರಲ್ಲಿ ಡೀಲೆಗಳು ಆರ್ ನಾಟ್ ವೆಲ್ಕಮ್. ಕರೆಕ್ಟ್ ಅಲ್ವಾ? ಸೊ ಆದ್ದರಿಂದ ನಮ್ಮ ವಿಜಯ್ ರಾಘವನ್ ಪ್ಯಾನಲನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಏನು ಹೇಳ್ತಾ ಇದೆ ವಿಜಯ್ ರಾಘವನ್ ಪ್ಯಾನಲು ಅಂದರೆ, DRDO ಏನಿದೆ ಅದು ಅದರ ಪ್ರಮುಖವಾಗಿರ್ತಕ್ಕಂತಹ ಮೂಲ ಗೋಲ್ ಏನಿದೆ ಅದರ ಬಗ್ಗೆ ಫೋಕಸ್ ಮಾಡಬೇಕು. DRDO ಏನಿದೆ ತನ್ನ ಮೂಲ ಆಬ್ಜೆಕ್ಟಿವ್ ಏನಿದೆ, ಒರಿಜಿನಲ್ ಗೋಲ್ ಏನಿದೆ ಅದರ ಯಾವುದು ಒರಿಜಿನಲ್ ಗೋಲು? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಹೆಸರಲ್ಲೇ ಇದೆ ಅಲ್ವಾ? ಸೊ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಪ್ರಮುಖವಾಗಿ ಫೋಕಸ್ ಮಾಡಬೇಕು. ಮತ್ತು ಪ್ರೊಡಕ್ಷನ್ ಆಗಿರಬಹುದು, ಪ್ರೊಡಕ್ಷನ್ ಸೈಕಲ್ಗಳ ಬಗ್ಗೆ ಆಗಿರ್ಬೋದು, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಇನ್ನುಳಿದ ಕೆಲಸಗಳ ಬಗ್ಗೆ ಅದರ ಗಮನವನ್ನು ಕಡಿಮೆ ಹರಿಸಿದರೆ ಅದರ ಪ್ರಾಜೆಕ್ಟನ್ನು ಅವು ಇನ್ ಟೈಮ್ ಅದು ಕಂಪ್ಲೀಟ್ ಮಾಡಬಹುದು ಅಂತಕ್ಕಂಥದ್ದು. ಸರಿನಾ? ಸೊ DRDO ವಾಟ್ ಇಟ್ ಶುಡ್ ಡೂ, ಇಟ್ ಶುಡ್ ಫೋಕಸ್ ಆನ್ ಇಟ್ಸ್ ಒರಿಜಿನಲ್ ಗೋಲ್ಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಆಯಿತಾ? ಮತ್ತೇನು ಹೇಳ್ತಾ ಇದೆ ಅಂತಂತಂದರೆ, DRDO ಅನೇಕ ತನಗೆ ಬೇಕಾಗದೇ ಇರುವಂಥ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ತಂತ್ರಜ್ಞಾನಗಳ ಬಗ್ಗೆನೂ ಗಮನ ಹರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಡ್ರೋನ್ ಟೆಕ್ನಾಲಜಿ, ಇವುಗಳನ್ನೆಲ್ಲ ಬೇರೆ ಸಂಸ್ಥೆಗಳಿಗೆ ಕೆಲಸವನ್ನು ನೀಡಿ ತನ್ನ ಕೋರ್ ಡಿಫೆನ್ಸಿನ ಒಂದು ಆಬ್ಜೆಕ್ಟ್ಸನ್ನು ಇದು ನೋಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಜಯ ರಾಘವನ್ ಪ್ಯಾನಲ್ ಹೇಳ್ತದೆ. ಸರಿನಾ? ಸೊ ಇನ್ನೊಂದೇನು ಹೇಳ್ತಾ ಇದೆ ಅಂತಂದರೆ, ಈ ಒಂದು ವಿಜಯ್ ರಾಘವನ್ ಪ್ಯಾನಲ್ಲು ಕಮಿಟಿ ಒಂದು ಡಿಫೆನ್ಸ್ ಟೆಕ್ನಾಲಜಿ ಕೌನ್ಸಿಲ್ ಅಂತಕ್ಕಂತಹ ಒಂದು ಹೊಸ ಕೌನ್ಸಿಲನ್ನು ನಿರ್ಮಾಣ ಮಾಡಬೇಕು. ಈ ಒಂದು ಸಂಸ್ಥೆ ಏನಿದೆ ಇದನ್ನು ಯಾರ ನೇತೃತ್ವದಲ್ಲಿ ಇರಬೇಕು ಈ ಸಂಸ್ಥೆ ಅಂತಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಡಿಫೆನ್ಸ್ ಟೆಕ್ನಾಲಜಿ ಕೌನ್ಸಿಲ್ ಇರಬೇಕು. ಇದಕ್ಕೆ ವೈಸ್ ಚೇರ್ಪರ್ಸನ್ಗಳಾಗಿ ಡಿಫೆನ್ಸ್ ಮಿನಿಸ್ಟರ್ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸು ವೈಸ್ ಪ್ರೆಸಿಡೆಂಟ್ಗಳಾಗಿ ಕಾರ್ಯನಿರ್ವಹಿಸಬೇಕು. ಈ ಒಂದು ಸಂಸ್ಥೆ ಏನಿದೆ ಪ್ರಮುಖ ಡಿಫೆನ್ಸ್ ರಿಲೇಟೆಡ್, ಆಯಿತಾ, ಟೆಕ್ನಾಲಜಿ ರಿಲೇಟೆಡ್ ರೋಡ್ ಮ್ಯಾಪ್ಸ್ ಮತ್ತು ಡಿಸಿಷನ್ಗಳನ್ನು, ಈ ಮೇಜರ್ ಪ್ರಾಜೆಕ್ಟ್ಗಳು ಪ್ರತಿಯೊಂದು ಅಂದರೆ ದೊಡ್ಡ ಡಿಸಿಷನ್ಸ್ ಏನಿದೆ ಡಿಫೆನ್ಸ್ ಕುರಿತಾಗಿ ಅದನ್ನು ಡಿಫೆನ್ಸ್ ಟೆಕ್ನಾಲಜಿ ಕೌನ್ಸಿಲ್ ತಗೊಳ್ಬೇಕು. DRDOವಿನ ಬರ್ಡನ್ ಕಡಿಮೆ ಆಗಬೇಕು ಅಂತಕ್ಕಂತಹದ್ದು ಇಲ್ಲಿ ಪ್ರಮುಖ ಉದ್ದೇಶ. ಮತ್ತೇನು ಅಂತಂದರೆ, ಡೈರೆಕ್ಟ್ಲಿ
PM ಕಂಟ್ರೋಲಲ್ಲಿ ಇದ್ದರೆ ಅದು ಒಂದು ಇಂಪ್ರೆಷನ್ ಏನಿರುತ್ತೆ ಅಂತಂತಂದರೆ ಓಕೆ ಎಫಿಷಿಯನ್ಸಿ ಡಿಲೇಗಳು ಹೆಚ್ಚಾಗೋದಿಲ್ಲ, ಅಂದರೆ ಟೈಮ್ ತುಂಬ ತಗೊಳ್ಕೊಳ್ಳೋದಿಲ್ಲ ಪ್ರಾಜೆಕ್ಟ್ಸಿಗೆ ಅನ್ನೋ ಒಂದು ಪ್ರಮುಖ ಉದ್ದೇಶ. ಈ ಡಿಫೆನ್ಸ್ ಟೆಕ್ನಾಲಜಿ ಕೌನ್ಸಿಲಿನ ಜೊತೆಗೆ ಒಂದು ಸೆಪರೇಟ್ ಡಿಪಾರ್ಟ್ಮೆಂಟು ಸಹ ಡಿಫೆನ್ಸ್ ಮಿನಿಸ್ಟ್ರಿ ಒಳಗಡೆ ಬರಬೇಕು. ಅದರ ಹೆಸರು ಏನಾಗಿರಬೇಕು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್, ಆಯಿತಾ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್. ಇದರ ಕೆಲಸ ಏನು ಅಂತಂತಂದರೆ ಕೇವಲ ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟನ್ನು ಪ್ರಮೋಟ್ ಮಾಡೋದಷ್ಟೇ ಅಲ್ಲ, ಈ ಡಿಫೆನ್ಸ್ ಟೆಕ್ ಕೌನ್ಸಿಲ್ ಏನಿದೆ ಈ ಕೌನ್ಸಿಲಿಗೆ ಸೆಕ್ರೆಟ್ರಿಯೇಟ್ ಆಗಿ ಈ ಕಾರ್ಯವನ್ನು ನಿರ್ವಹಿಸುವ ಕಾರ್ಯವನ್ನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಸೈನ್ಸ್ ಟೆಕ್ನಾಲಜಿ ಇನ್ನೋವೇಷನ್ ಮಾಡಬೇಕು ಅಂತಕ್ಕಂಥದ್ದು. ಇದು ವಿಜಯ್ ರಾಘವನ್ ಕಮಿಟಿ, ಸರಿನಾ, ಅಥವಾ ಏನು ಹೇಳಿದ್ವಿ ನಾವು ವಿಜಯ್ ರಾಘವನ್ ಪ್ಯಾನಲ್ ಬಗ್ಗೆ ಇಷ್ಟು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಸರಿನಾ. ಸರಿ, ಇವತ್ತಿನ ಕೊನೆಯ ಟಾಪಿಕನ್ನು ನಾವು ನೋಡೋಣ. ಕೆಲವೊಂದು ಜಾಯಿಂಟ್ ಎಕ್ಸಸೈಸಸ್ಗಳು ನ್ಯೂಸಲ್ಲಿತ್ತು. ಫಸ್ಟ್ ಅಂತ ಯಾವುದು, ಡೆಸರ್ಟ್ ನೈಟ್ 21. ಡೆಸರ್ಟ್ ನೈಟ್ ಅಂತ ನೋಡಿದ ತಕ್ಷಣ ನೀವೇನಂತ ತಿಳ್ಕೊಳ್ತೀರಿ, ಓಕೆ ಇದು ಸಮಥಿಂಗ್ ರಿಲೇಟೆಡ್ ಟು ಸೌದಿ ಅರೇಬಿಯಾನೋ UAEನೋ ಅಂತ ಅಂದ್ಕೊಳ್ತೀವಿ. ಬಟ್ ಇದು ಇಂಡಿಯಾ ಮತ್ತು ಫ್ರಾನ್ಸಿಗೆ ಸಂಬಂಧಪಟ್ಟಿರುವಂತಹ ಡಿಫೆನ್ಸ್ ಎಕ್ಸಸೈಸ್. ಸೌದಿ ಅರೇಬಿಯಾ ಆಗಲಿ UAE ಆಗಲಿ ಇಲ್ಲ ಇಲ್ಲಿ, ಆಯಿತಾ. ಇಂಡೋ ಫ್ರೆಂಚ್ ಎಕ್ಸಸೈಸ್ ಇದು, ಓಕೆನಾ. ನೋಡಿ, ಏರ್ಫೋರ್ಸ್ಗಳಲ್ಲಿ ಇಂಡಿಯನ್ ಏರ್ಫೋರ್ಸ್ ಮತ್ತು ಫ್ರೆಂಚ್ ಏರ್ ಆ್ಯಂಡ್ ಸ್ಪೇಸ್ ಫೋರ್ಸ್ ಇವೆರಡರ ನಡುವೆ ನಡೆಯುವಂತಹ ಬೈಲ್ಯಾಟರಲ್ ಏರ್ ಎಕ್ಸಸೈಸು ಡೆಸರ್ಟ್ ನೈಟ್, ಆಯಿತಾ. ಇದೆಲ್ಲಿ ನಡೀತು ಈ ವರ್ಷ ಅಂದರೆ ಜೋಧ್ಪುರಲ್ಲಿ ನಡೀತು, ಸರಿನಾ. ನೆನಪಲ್ಲಿಟ್ಕೊಳ್ಳಿ, ಜೋಧ್ಪುರದಲ್ಲಿ ನಡೆದಿರುವಂತಹದ್ದು. ಇಲ್ಲಿ ನೋಡಿ, ಫ್ರೆಂಚ್ ಸೈಡ್ ಏನಿದೆ, ಫ್ರಾನ್ಸ್ ಕಡೆಯಿಂದ ರಾಫೇಲ್ಸ್ ಆಗಿರ್ಬೋದು, ಏರ್ಬಸ್ A300 ಮಲ್ಟಿ ರೋಲ್ ಟ್ಯಾಂಕರ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಥವಾ MRTT ಅಂತ ಕರಿತೀವಿ, A400M ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಇವೆಲ್ಲವೂ ಸಹ ಇಲ್ಲಿ ಭಾಗವಹಿಸ್ತು. ನೋಡಿ, ನಮಗಿದು ಇಂಪಾರ್ಟೆಂಟ್ ಆಗೋದು ಯಾಕೆ ಅಂತಂದರೆ ಕೆಲವೊಂದು ಡಿಫೆನ್ಸ್ ಟೆಕ್ನಾಲಜಿ ಅಥವಾ ಕೆಲವೊಂದು ಇಕ್ವಿಪ್ಮೆಂಟ್ಸನ್ನು ತೊಗೊಂಡು ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿರುವಂಥ ಇಕ್ವಿಪ್ಮೆಂಟ್ಸ್ ಅಂತ ಕೇಳ್ತಾರೆ. S-400 ಬಗ್ಗೆ 2-3 ಕ್ವೆಶನ್ಗಳು ಬಂದಿವೆ ಅಲ್ವಾ. S-400 ಏನು ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ, ಕಮೆಂಟ್ ಮಾಡಿ ನೋಡೋಣ. ಸೊ S-400 ಬಗ್ಗೆ ಹೇಗೆ ಕ್ವೆಶನ್ ಬಂದಿದೆಯೋ, ರಾಫೇಲ್, ಏರ್ಬಸ್ A330 ಮಲ್ಟಿ ರೋಲ್ ಟ್ಯಾಂಕರ್ ಟ್ರಾನ್ಸ್ಪೋರ್ಟ್, A400M ಟ್ಯಾಕ್ಟಿಕಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್, ಇವೆಲ್ಲವನ್ನೂ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಇವು ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಿರುವಂತಹದ್ದು. ನೋಡಿ, PIBಯಲ್ಲಿ ಬರುವಂಥ ಎಸ್ಪೆಷಲಿ ನ್ಯೂಸ್ಗಳು ಏನು ಮಾಡ್ತವೆ ಅಂತಂದರೆ ಇವುಗಳಿಂದ ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಆಗುವಂತಹದ್ದು ನ್ಯೂಸ್ಗಳು, ಆಯಿತಾ. ಆದ್ದರಿಂದ ದಯವಿಟ್ಟು ಗಮನ ಹರಿಸಿ ಇದನ್ನು ಓದಬೇಕು, ಓಕೆನಾ. ಇನ್ನೂ ಒಂದು ಎಕ್ಸಸೈಸು ಸಹ ನ್ಯೂಸಲ್ಲಿತ್ತು. ಯಾವುದು ಅಂತಂದರೆ ಡೆಸರ್ಟ್ ಸೈಕ್ಲೋನ್, ಆಯಿತಾ. ಡೆಸರ್ಟ್ ಸೈಕ್ಲೋನ್ 2024. ಇದು ಯಾವ ರಾಷ್ಟ್ರಗಳ ಮಧ್ಯೆ ನಡೆದಿರುವಂತಹದ್ದು ಅಂದರೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಧ್ಯ, ಆಯಿತಾ. ಇದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್, ಓಕೆನಾ. ನಾವು ಮೇಲೆ ನೋಡಿರುವಂತಹದ್ದು ಏರ್ ಫೋರ್ಸಿನ ಎಕ್ಸಸೈಸು, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಇದು ಸಹ ರಾಜಸ್ಥಾನದಲ್ಲೇ ನಡೆದಿರುವಂತಹದ್ದು. ಎರಡೂ ಸಹ ರಾಜಸ್ಥಾನದಲ್ಲೇ ನಡೆದಿರುವಂಥದ್ದು. ಸೊ ದಯವಿಟ್ಟು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಆಯಿತಾ. ಅದೇ ರೀತಿ ಇನ್ನೊಂದಿದೆ, ಬರೀ ಸೈಕ್ಲೋನ್ ಅಂತ ಒಂದು ಹೆಸರಿಂದ ಒಂದು ಜಾಯಿಂಟ್ ಎಕ್ಸಸೈಸ್ ಇದೆ. ಇದು ಸ್ಪೆಷಲ್ ಫೋರ್ಸಸ್ಸಿನ ಎಕ್ಸಸೈಸ್, ಆಯಿತಾ. ಸ್ಪೆಷಲ್ ಫೋರ್ಸಸ್ಸಿನ ಜಾಯಿಂಟ್ ಎಕ್ಸಸೈಸ್ ಯಾವ ಕಂಟ್ರೀಸಿನ ನಡುವೆ ನೋಡಿ. ಡೆಸರ್ಟ್ ಸೈಕ್ಲೋನು ಇಂಡಿಯಾ UAE, ಡೆಸರ್ಟ್ ನೈಟು ಇಂಡಿಯಾ ಮತ್ತು ಫ್ರಾನ್ಸು, ಸೈಕ್ಲೋನ್ ಏನಿದೆ ಇಂಡಿಯಾ ಮತ್ತು ಈಜಿಪ್ಟ್. ನೆನಪಲ್ಲಿಟ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಎಲ್ಲವೂ ಒಟ್ಟಿಗೆ ಹೇಳ್ತಾ ಇದ್ದೇನೆ. ಇಂಡಿಯಾ ಮತ್ತು ಈಜಿಪ್ಟಿನ ನಡುವೆ ಯಾವುದು ಸೈಕ್ಲೋನ್, ಆಯಿತಾ. ಅದೇ ರೀತಿಯಾಗಿ ಖಂಜರ್ ಅಂತಕ್ಕಂತಹ ಒಂದು ಎಕ್ಸಸೈಸ್ ಇದೆ. ಈ ಖಂಜರ್ ಎಕ್ಸಸೈಸ್ ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಕಿರ್ಗಿಸ್ತಾನ್, ಓಕೆನಾ. ಕಿರ್ಗಿಸ್ತಾನಿನ ನಡುವೆ ನಡೆಯುವಂಥ ಇದು ಸಹ ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ಸಿನ ಎಕ್ಸಸೈಸ್, ಆಯಿತಾ. ಇದು ಹಿಮಾಚಲ್ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆಯಿತು, ಸರಿನಾ. ಸೊ ಡೆಸರ್ಟ್ ಸೈಕ್ಲೋನ್, ಡೆಸರ್ಟ್ ನೈಟ್ 21, ಸೈಕ್ಲೋನ್, ಖಂಜರ್, ಇವುಗಳನ್ನು ನೀವು ಮರೆಯಲ್ಲ ಅಂತ ಅಂದ್ಕೊಳ್ತೇನೆ, ಸರಿನಲ್ವಾ. ಸೊ ಇದು ಡೈರೆಕ್ಟ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ ಆಗಿದೆ. ಅದೇ ರೀತಿಯಾಗಿ ಬೈ ಚಾನ್ಸ್ ಆಗಿ ಇಂಡಿಯಾ ಫ್ರಾನ್ಸ್, ಇಂಡಿಯಾ ಕಿರ್ಗಿಸ್ತಾನ್ ಅಥವಾ ಇಂಡಿಯಾ ಈಜಿಪ್ಟ್, ಇಂಡಿಯಾ UAE ರಿಲೇಷನ್ಸನ್ನು ಕೇಳುವಾಗ ನೀವು ಬೇಕಾದರೆ ಮಿಲಿಟರಿ ಕೋಆಪರೇಷನಲ್ಲಿ ಇವುಗಳನ್ನು ಮೆನ್ಷನ್ ಮಾಡಬಹುದು, ಸರಿ ಅಲ್ವಾ. ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವಲ್ಲಿ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ವಿಷಯಗಳನ್ನು ಡೀಟೇಲಲ್ಲಿ ನೋಡಿದ್ದೇವೆ. ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ.
ಏನೇ ಡೌಟ್ಸ್ ಇದ್ದರೆ ಅಥವಾ ಏನೇ ಸಜೆಷನ್ಸ್ ಇದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಅದೇ ರೀತಿ ಇಷ್ಟ ಆಗ್ತಿದವೋ ಇಲ್ವೋ ಕ್ಲಾಸಸ್ ಅಂತಕ್ಕಂತಹದ್ದನ್ನು ನೀವು ದಯವಿಟ್ಟು ತಿಳಿಸಿದರೆ ನಮಗೆ ಇಂಪ್ರೂವ್ಮೆಂಟಿಗೆ ಸಹಾಯ ಆಗ್ತದೆ. ಜೊತೆಗೆ ಇನ್ನೂ ಅಡಿಷನಲಿ ಏನಾದರೂ ಬೇಕು, ಪ್ರಿಲಿಮ್ ಸ್ಪೆಸಿಫಿಕ್, ಮೇನ್ ಸ್ಪೆಸಿಫಿಕ್, ಕರೆಂಟ್ ಅಫೇರ್ಸ್ ಅಂತ ಇದ್ದರೆ ನೀವು ಹೇಳಬಹುದು. ನಾವು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಧನ್ಯವಾದಗಳು.